ಹಲೋ, ಮತ್ತೊಮ್ಮೆ ಸಾಧನಾ ಡಿಜಿಟಲ್ಸ್ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರಮೇಶ್ ಸರ್. ಸ್ನೇಹಿತರೆ, ಇದುವರೆಗೂ ಕೂಡ 10ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಪಾಠಗಳನ್ನು ಕೂಡ ಕಂಪ್ಲೀಟಾಗಿ ನಿಮಗೆ ಸಾಧನಾ ಸ್ಕೂಲ್ನ ಈ ಚಾನಲ್ ವತಿಯಿಂದ ರಮೇಶ್ ಸರ್ ನಿಮಗೋಸ್ಕರ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾರ್ಯಾರು ಇದುವರೆಗೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಭಾಳ ಬಂಗಾರ ಆಗತ್ತೆ ಅಂತ ಹೇಳುತ್ತಾ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸು ನಿಮಗೆ ಬರ್ತಾ ಇದೆ, ನೋಡಿ ಎಂಜಾಯ್ ಮಾಡಿ. ಜೊತೆಗೆ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಪಾಠ ವ್ಯವಹಾರ ಅಧ್ಯಯನ ಮತ್ತು ಬ್ಯಾಂಕ್ ವ್ಯವಹಾರಗಳ ಬಗ್ಗೆ ನಾವು ಇವತ್ತು ನಿಮಗೆ ಇದರಲ್ಲಿ ಹೇಳಿಕೊಡ್ತಾ ಇದ್ದೇವೆ. ಬನ್ನಿ ನೋಡೋಣ. ವ್ಯವಹಾರ ಅಧ್ಯಯನದಲ್ಲಿ ನೀವು ಅಧ್ಯಾಯ 16ರಲ್ಲಿ ಕಲಿಬೇಕಾಗಿರೋದು ಬ್ಯಾಂಕ್ ವ್ಯವಹಾರಗಳ ಬಗ್ಗೆ. ಸೊ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಹೆಂಗಿರುತ್ತೆ ಅಂತೇಳಿ ಕಂಪ್ಲೀಟಾಗಿ ತಿಳ್ಕೊಳ್ಬೇಕು. ಓಕೆ, ಮತ್ತು ಈ ಅಧ್ಯಾಯದಲ್ಲಿ ನೀವು ತುಂಬ ಅದ್ಭುತವಾಗಿ ಕಲಿಯೋದು ಬ್ಯಾಂಕ್ ಅಂದರೆ ಏನು, ಹಣಕಾಸಿನ ವ್ಯವಹಾರಗಳಲ್ಲಿ ಬ್ಯಾಂಕ್ಗಳು ಯಾವ ಪಾತ್ರವನ್ನು ನಿರ್ವಹಿಸ್ತವೆ, ಜೊತೆಗೆ ಅಂಚೆ ಕಚೇರಿಗಳು ಕೇವಲ ಪತ್ರವನ್ನಷ್ಟೇ ಹಂಚ್ತಾ ಇಲ್ಲ, ಈಗ ಅವು ಇಂಡಿಯನ್ ಪೋಸ್ಟಲ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗಿದ್ದಾವೆ. ಹಾಗಾಗಿ ಅಂಚೆ ಕಚೇರಿಗಳು ಕೂಡ ಬ್ಯಾಂಕ್ ವ್ಯವಹಾರಗಳ ನಿರ್ವಹಣೆಯನ್ನು ಹೆಂಗೆ ಮಾಡ್ತಾ ಇದ್ದಾವೆ, ಬ್ಯಾಂಕ್ಗಳಲ್ಲಿರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಗುಣಲಕ್ಷಣಗಳು ಏನು ಅಂತ, ಬ್ಯಾಂಕ್ನಲ್ಲಿ ತೆಗೆಯಬಹುದಾಗಿರ್ತಕ್ಕಂಥ ವಿವಿಧ ರೀತಿಯ ಖಾತೆಗಳು ಯಾವುದು ಅನ್ನೋದ್ರ ಬಗ್ಗೆ, ಮತ್ತು ಬ್ಯಾಂಕ್ಗಳಲ್ಲಿ ಖಾತೆಗಳನ್ನು ತೆರೆಯುವ ಮಾಡೆಲ್ಸ್ ವಿಧಾನಗಳು ಏನು ಅಂತ, ಜೊತೆಗೆ ಬ್ಯಾಂಕ್ ಖಾತೆಯನ್ನು ತೆಗೆಯೋದ್ರಿಂದ ಏನೇನು ಅನುಕೂಲಗಳಾಗತ್ತೆ ಅನ್ನೋದನ್ನು ನೀವು ಈ ಪಾಠದಲ್ಲಿ ಕಲಿತೀರಾ. ಬನ್ನಿ ನೋಡೋಣ ಬ್ಯಾಂಕ್ ಅಂದರೆ ಏನು ಅಂತ. ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಈ ಬ್ಯಾಂಕ್ ಅನ್ನುವ ಪದ ಇಟಾಲಿಯನ್ನ ಬ್ಯಾಂಕೋ ಅಥವಾ ಫ್ರೆಂಚಿನ ಬ್ಯಾಂಕ್ ಅನ್ನುವ ಶಬ್ದದಿಂದ ಈ ಪದ ಉತ್ಪತ್ತಿ ಹೊಂದಿದೆ ಅಂತ ಹೇಳಲಾಗತ್ತೆ. ನೆನಪಿರಲಿ, ಈ ಇಟಾಲಿಯನ್ ಸಂಸ್ಕೃತಿ ಏನಿದೆ, ನಮಗೆ ಆಧುನಿಕ ಭಾರತದ ಇತಿಹಾಸ ಓದುವಾಗ ಗೊತ್ತಾಗುತ್ತೆ. ವಾಣಿಜ್ಯ ವ್ಯವಹಾರಗಳಲ್ಲಿ ವಿಶ್ವದಾದ್ಯಂತ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಫೋಕಸ್ಸಿವ್ ನಾಲೆಡ್ಜನ್ನು ಕೊಟ್ಟವರು ಅಂದರೆ ಈ ಇಟಾಲಿಯನ್ಸ್. ಹಾಗಾಗಿ ಈ ಇಟಾಲಿಯನ್ನರ ಬ್ಯಾಂಕೋ ಅಥವಾ ಫ್ರೆಂಚಿನ ಬ್ಯಾಂಕ್ ಅನ್ನುವ ಪದದಿಂದ ಈ ಬ್ಯಾಂಕ್ ಅನ್ನುವ ಪದ ಹುಟ್ಟಿದೆ ಅಂತ ಹೇಳಲಾಗತ್ತೆ. ಇದರ ಅರ್ಥ ಇಷ್ಟೇ: ಬೆಂಚ್ ಅಥವಾ ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಒಂದು ಟೇಬಲ್, ಅಂದರೆ ಒಂದು ಏರಿಯಾ, ಒಂದು ಜಾಗ ಅಂತ ನೀವು ಇದನ್ನು ಅರ್ಥ ಮಾಡ್ಕೋಬೇಕು. ಒಂದು ಟೇಬಲ್ ಅಂದರೆ ಟೇಬಲ್ ಅಷ್ಟೇ ಅಂತಲ್ಲ, ಟೇಬಲ್ ಅನ್ನುವ ಪದ ಒಂದು ಜಾಗ ಅನ್ನೋ ಕಾನ್ಸೆಪ್ಟನ್ನು ಕೊಡುತ್ತೆ. ಹಾಗಾಗಿ ಬ್ಯಾಂಕ್ ಅಂದರೆ ಬೆಂಚು ಅಥವಾ ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಒಂದು ಸ್ಥಳ ಅಂತ ಕೂಡ ನಾವು ಅದನ್ನು ಹೇಳ್ಬೋದು. ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್, ಇಲ್ಲಿ ನೀವು ಕಲಿಬೇಕಾಗಿರೋದು ಬ್ಯಾಂಕ್ ಕಂಪನಿಯ ಹಣಕಾಸಿನ ವ್ಯವಹಾರ ಅಂದರೆ ಹಣವನ್ನು ತಮ್ಮಲ್ಲಿ ಇಡುಗಂಟನ್ನಾಗಿಟ್ಟುಕೊಂಡದ್ದನ್ನು ಸಾಲ ಕೊಡುವಾಗಿರ್ತಕ್ಕಂಥ ಒಂದು ಸಂಸ್ಥೆ ಅಂತ ವ್ಯಾಖ್ಯಾನಿಸ್ಬೋದು. ಹೇಗೆ ನೋಡಿ, ಬ್ಯಾಂಕಿಗೆ ಯಾವುದೇ ಇನ್ನೊಂದು ಮೂಲದಿಂದ ಹಣ ಬರೋದಿಲ್ಲ. ಬ್ಯಾಂಕಲ್ಲಿ ಠೇವಣಿದಾರ ಅಂದರೆ ಡೆಪಾಸಿಟ್ ಮಾಡೋನು ಅಥವಾ ಫಿಕ್ಸೆಡ್ ಇಡತಕ್ಕಂಥವನು ಹಣವನ್ನು ಇಡ್ತಾನೆ. ಆ ಇಟ್ಟ ಹಣವಲ್ಲಿ ಒಂದು 70% ಇದು ಸಾಲ ರೂಪದಲ್ಲಿ ಇನ್ನೊಬ್ಬನಿಗೆ ಕೊಡುತ್ತೆ. ಅಂದರೆ ನಾನು ಹೋಗಿ ಅಲ್ಲಿ ಬ್ಯಾಂಕಲ್ಲಿ ಹಣ ಇಟ್ಟರೆ ಆ ನನ್ನ ಹಣದಿಂದ ಬ್ಯಾಂಕ್ ಇನ್ನೊಬ್ಬನಿಗೆ ಸಾಲ ಕೊಡುತ್ತೆ. ಆ ಸಾಲದಿಂದ ಅದು ಅವನ ಹತ್ರ ಬಡ್ಡಿಯನ್ನು ವಸೂಲಿ ಮಾಡ್ಕೊಳ್ಳುತ್ತೆ. ಅದರಲ್ಲಿ ಸ್ವಲ್ಪ ಹಣವನ್ನು ಬ್ಯಾಂಕ್ ಇಟ್ಕೊಳ್ಳುತ್ತೆ. ನಾನಿಟ್ಟ ಹಣಕ್ಕೆ ಬಡ್ಡಿಯನ್ನು ಕೂಡ ಬ್ಯಾಂಕ್ ನನಗೆ ಕೊಡುತ್ತೆ. ನಮ್ಮಲ್ಲೆಲ್ಲ ಒಂದು ಕಡೆ ಮಾತಿದೆ, ಏನಂತ, ಬಿತ್ತಿದೇನೆ ಬೆಳೆ ತೆಗೆಯುವ ಸಂಸ್ಥೆ ಯಾವುದು ಅಂತ ಕೇಳ್ತಾರೆ. ಬಿತ್ತನೆ ಮಾಡಲ್ಲ, ಬೆಳೆ ಹೆಂಗೆ ಬರುತ್ತೆ ಸರ್ ಅಂತಂದರೆ ಅದು ಬ್ಯಾಂಕಲ್ಲಿ ಬರುತ್ತೆ. ಹಾಗಾಗಿ ಬ್ಯಾಂಕ್ ವ್ಯವಹಾರವನ್ನು ಬಿತ್ತಿದೇನೆ ಬೆಳೆ ತೆಗೆಯುವ ಸಂಸ್ಥೆ ಅಂತ ನಮ್ಮಲ್ಲಿ ತುಂಬ ಜೋಕಾಗಿ ಹೇಳುತ್ತಾರೆ. ಅದು ನಿಮಗೆ ನೆನಪಿರಲಿ. ಹಾಗಾಗಿ ತನ್ನಲ್ಲಿಟ್ಟುಕೊಂಡದ್ದ ಹಣವನ್ನು ಸಾಲ ರೂಪದಲ್ಲಿ ಕೊಡುವ ಒಂದು ಸಂಸ್ಥೆಯನ್ನು, ಹಣಕಾಸಿನ ವ್ಯವಹಾರ ನಿರ್ವಹಣೆಯನ್ನು ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಕೂಡ ಕರೀತಾರೆ. ಹಾಗಾಗಿ ಬ್ಯಾಂಕಿಂಗ್ ಅಂದರೆ ಏನು ಅಂದರೆ ಶಾರ್ಟ್ಕಟ್ಟಾಗಿ ಏನು ಹೇಳ್ಬೋದು, ಬ್ಯಾಂಕಿನಲ್ಲಿಯ ಸೇವೆಗಳನ್ನು ಉಪಯೋಗಿಸಿಕೊಳ್ಳುವ ಆ ವ್ಯವಹಾರಗಳನ್ನೇ ಬ್ಯಾಂಕಿಂಗ್ ಎಂದು ಕರೀತಾರೆ. ಹಾಗಾಗಿ ಆ ಬ್ಯಾಂಕ್ನ ಎಲ್ಲ ವ್ಯವಹಾರಗಳನ್ನು ನಾವೇನು ಮಾಡಬೇಕು, ಬಳಸ್ಕೊಳ್ಬೇಕು ಅಂತ. ನೆಕ್ಸ್ಟ್,
ಹಾಗಾದರೆ ಬ್ಯಾಂಕ್ನ ಗುಣಲಕ್ಷಣ ಏನು? ಬ್ಯಾಂಕ್ನ ಕ್ಯಾರೆಕ್ಟರಿಸ್ಟಿಕ್ಸ್ನ ನೀವು ತಿಳ್ಕೊಳ್ಬೇಕು. ಒಂದು, ಬ್ಯಾಂಕ್ಗಳು ಸಾಮಾನ್ಯವಾಗಿ ಹಣಕಾಸಿನ ಸಂಸ್ಥೆಗಳಾಗಿರ್ತವೆ. ಇವು ಸಾರ್ವಜನಿಕರಿಗೆ ಹಣದ ವಹಿವಾಟನ್ನು ಮಾಡ್ತಾ ಇರ್ತವೆ. ಅಂದರೆ ಡೆಪಾಸಿಟ್ ಇಡುವವನಿಗೆ ಡೆಪಾಸಿಟ್ ಇಡೋದಕ್ಕೆ ಪ್ರೇರೇಪಣೆ ಮಾಡಿ ಫಿಕ್ಸೆಡ್ ಇಟ್ಸ್ಕೊಳ್ಳುತ್ತೆ. ಫಿಕ್ಸೆಡ್ ಇಟ್ಸ್ಕೊಂಡ್ರೆ ಅವನಿಗೊಂದು ಬಡ್ಡಿ ಕೊಡುತ್ತೆ. ಮತ್ತು ಅದೇ ಬ್ಯಾಂಕು ನಿಮಗೆ ಉದ್ಯಮಗಳನ್ನು ಮಾಡಿರಿ ಅಂಥೇಳಿ ಕ್ರಿಯೇಟಿವ್ ಮೋಟಿವ್ ಮಾಡೋವಂಥ ಕೆಲಸ ಮಾಡುತ್ತೆ, ನಿಮ್ಗದು ಸಾಲ ರೂಪದಲ್ಲಿ ಕೊಡುತ್ತೆ. ಹೀಗೆ ಹಣಕಾಸಿನ ಸಾರ್ವಜನಿಕರ ಹಣದ ವಹಿವಾಟನ್ನು ಇದು ನಿರ್ವಹಣೆ ಮಾಡುತ್ತೆ. ಇದು ಬ್ಯಾಂಕಿಂಗ್ ಕಂಪ್ನಿ ಅಂದರೆ ಒಂದು ಹಣಕಾಸಿನ ವ್ಯವಹಾರ ಮಾಡೋ ಸಂಸ್ಥೆ ಅಂತ. ಮತ್ತು ನಾನು ನಿಮ್ಗೆ ಹೇಳಿದೆ, ಬ್ಯಾಂಕ್ಗಳು ಸಾರ್ವಜನಿಕರಿಂದ ಠೇವಣಿಗಳನ್ನು ಅಂದರೆ ಡೆಪಾಸಿಟ್ಗಳನ್ನು ಇವು ಅಂಗೀಕಾರ ಮಾಡ್ತವೆ. ಬ್ಯಾಂಕು ಕೈಗಾರಿಕಾ ಕ್ಷೇತ್ರ ಇರಲಿ, ಕೃಷಿ ಕ್ಷೇತ್ರ ಇರಲಿ, ಶಿಕ್ಷಣದ ವಲಯಗಳಿರಲಿ, ಗೃಹ ನಿರ್ಮಾಣದ ವಲಯಗಳಿರಲಿ, ಆ ಎಲ್ಲ ರೀತಿಯ ಉದ್ದೇಶಗಳನ್ನು ಈಡೇರಿಸ್ಕೊಳ್ಬೇಕು ಅಂದರೆ ನಿಮಗೆ ಹಣದ ರೂಪದಲ್ಲಿ ಬ್ಯಾಂಕ್ ಸಾಲವನ್ನು ಕೊಡುತ್ತೆ. ಆದರೆ ನಾನು ನಿಮಗೆ ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ಸಾಲ ಕೊಡುತ್ತೆ ಅಂದರೆ ನೀವು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ರೇಂಜಿಗೆ ಸಾಲವನ್ನು ಕೊಡ್ತಕ್ಕಂಥ ಬ್ಯಾಂಕಿಂಗ್ ಸಿಸ್ಟಮ್ಸ್ ಇದೆ ನಮ್ಮಲ್ಲಿ. ನೆಕ್ಸ್ಟ್, ಬ್ಯಾಂಕ್ಗಳು ಸುಲಭ ರೀತಿಯಲ್ಲಿ ಠೇವಣಿದಾರರಿಗೆ ಏನು ಮಾಡ್ತವೆ, ಇವು ಚೆಕ್ಗಳನ್ನು ಮತ್ತು ಹುಂಡಿಗಳನ್ನು ಕೊಡೋದ್ರ ಮುಖಾಂತರವಾಗಿ ಹಣದ ಪಾವತಿಯನ್ನು ಮಾಡ್ತವೆ. ಜೊತೆಗೆ ಠೇವಣಿಗಳನ್ನು ಹಿಂದಕ್ಕೆ ಪಡೆಯಲು ಕೂಡ ಅವ್ರಿಗೆ ಅನುವು ಮಾಡಿ ಕೊಡುತ್ತೆ ಅಂತ. ಸಾಮಾನ್ಯವಾಗಿ ಏನೋ, ಈಗ ನಾನು ಬ್ಯಾಂಕ್ ವ್ಯವಹಾರ ಮಾಡ್ತಾ ಇದ್ದೀನಿ, ನನ್ನದೊಂದು ಅಕೌಂಟ್ ಇದೆ ಅಂತಂದರೆ ನನಗೊಂದು ಚೆಕ್ ರೂಪದಲ್ಲಿ ಕೂಡ ಚೆಕ್ ಬುಕ್ ಕೊಡ್ಬೋದು. ಅಥವಾ ನನಗೆ ಬೇರೆ ಯಾರಾದರೂ ದುಡ್ಡು ಕೊಡ್ತಾರೆ ಅಂದಾಗ ಅವ್ರು ನನಗೆ ಚೆಕ್ ಕೊಟ್ಟರೆ ಅವರು ನನಗೆ ಹಣವನ್ನು ಕೊಡ್ಬೋದು. ಅಥವಾ ಹುಂಡಿಗಳ ರೂಪದಲ್ಲೂ ಕೂಡ, ಅಂದರೆ ಟ್ರಾನ್ಸಾಕ್ಷನ್ಸಲ್ಲಿ ಡಿ ಅಂತ ಕರಿತೀವಿ, ಈ ಡಿ ರೂಪದಲ್ಲೂ ಕೂಡ ನಮಗೆ ಹಣವನ್ನು ಪಾವತಿ ಮಾಡುತ್ತಿದ್ದು. ನೀವು ಚೆಕ್ ಕೊಟ್ಟರು ದುಡ್ಡು ಕೊಡುತ್ತೆ, ಅಥವಾ ಡಿ ಡ್ರಾಫ್ಟ್ಸ್ಗಳಂತ ಏನು ಕರಿತೀವಿ ಅದನ್ನು ಕೊಟ್ಟರು ಕೂಡ ನಿಮಗೇನು ಮಾಡುತ್ತದೋ ಹಣವನ್ನು ಕೊಡುತ್ತೆ. ಇನ್ನು ಬ್ಯಾಂಕ್ ಸಾಮಾನ್ಯವಾಗಿ ತನ್ನ ಗ್ರಾಹಕರಿಗೆ ಒಂದು ಏಜೆಂಟ್ ಥರ ಕೆಲಸ ಮಾಡುತ್ತೆ. ಈಗ ನೀವು ಬಸ್ಸಲ್ಲಿ ಏಜೆಂಟ್ ನೋಡಿದ್ದೀರಲ್ವಾ, ಅವನೇನು ಮಾಡ್ತಿರ್ತಾನೆ ಏಜೆಂಟ್, ನಿಮ್ಮ ಹತ್ರ ಹಣವನ್ನು ಪಡೆದುಕೊಂಡು ತನ್ನ ಕೆಲಸಕ್ಕೆ ಇಟ್ಕೊಂಡಿರುವಂತಹ ಆ ಒಬ್ಬ ಸಂಸ್ಥೆಯ ವ್ಯಕ್ತಿ ಇದನ್ನಲ್ಲ ಅವನಿಗದು ಮುಟ್ಟಿಸ್ತಾರೆ. ಅಂದರೆ ನಮ್ಮಿಬ್ಬರು ಮಧ್ಯ ಅವನೊಂದು ಸೇವೆ ಕೊಡ್ತಕ್ಕಂಥ ವ್ಯಕ್ತಿ ಆಗಿರ್ತಾನೆ, ಅವನನ್ನು ನಾವು ಏಜೆಂಟ್ ಅಂತ ಕರಿತೀವಿ. ಹಾಗೆಯೇ ಬ್ಯಾಂಕು ಕೂಡ ಏಜೆಂಟ್ ಸೌಲಭ್ಯವನ್ನು ಕೊಡುತ್ತೆ. ಹೇಗೆ, ಈಗ ನೀವು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀರಿ, ಯಾವುದೋ ಆನ್ಲೈನ್ ಕಂಪ್ನಿ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಯಾವ್ಯಾವ ಇದಾವಲ್ವಾ, ಅಲ್ಲಿ ನೀವು ಆನ್ಲೈನಲ್ಲಿ ಏನು ಮಾಡ್ತೀರಿ, ವಸ್ತುಗಳನ್ನು ಆರ್ಡರ್ ಮಾಡ್ತೀರಿ. ಆರ್ಡರ್ ಮಾಡಿದಾಗ ನೀವು ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ರೆ ಬ್ಯಾಂಕ್ ಸಮಸ್ಯೆ ಇಲ್ಲ. ಬಟ್ ನೀವೇನಾದರೂ ಕ್ರೆಡಿಟ್ ಕಾರ್ಡ್ ಮುಖಾಂತರ, ಡೆಬಿಟ್ ಕಾರ್ಡ್ ಮುಖಾಂತರ, ಅಥವಾ ನಿಮ್ಮ ಗೂಗಲ್ ಪೇ ಮುಖಾಂತರ, ಇನ್ಯಾವುದರ ಮುಖಾಂತರ ನೀವು ಹಣವನ್ನು ಪೇ ಮಾಡಿದ್ರಿ ಅಂತಂದರೆ ಆವಾಗ ಬ್ಯಾಂಕಿಂಗ್ ತನ್ನ ಸರ್ವಿಸನ್ನು ಆನ್ಲೈನ್ ವ್ಯವಸ್ಥೆಯಲ್ಲಿ ನಿಮಗೆ ಶಾಪಿಂಗ್ ಮಾಡೋದಕ್ಕೆ ಮತ್ತು ಇತರ ಸೇವೆಗಳನ್ನು ಕೂಡ ಅದು ಕೊಡುತ್ತೆ. ಇನ್ನು ಬ್ಯಾಂಕ್ ಸೇವೆಯ ಮನೋಭಾವ ಕೂಡ ಹೊಂದಿದೆ, ಲಾಭ ಪಡೆಯುವ ಒಂದು ಸಂಸ್ಥೆನೂ ಆಗಿದೆ. ಅದು ನಿಮಗದು ಒಂದು ಒಳ್ಳೆಯ ಸರ್ವಿಸ್ ಕೊಡುತ್ತೆ ಅಂದರೆ ಸುಮ್ಮನೆ ಕೊಡೋಕ್ಕಾಗಲ್ಲ, ಅದು ಕೂಡ ಸಮ್ ಇಂಟ್ರೆಸ್ಟನ್ನು ಕೂಡ ಪಡ್ಕೊಳ್ಳುತ್ತೆ. ಇನ್ನು ಬ್ಯಾಂಕ್ಗಳು ತಮ್ಮ ಕಾರ್ಯಗಳನ್ನು ನಿರಂತರವಾಗಿ ಬೇರೆ ಬೇರೆ ದಿಕ್ಕುಗಳತ್ತ ತಮ್ಮ ಸೇವೆಗಳನ್ನು, ಚಟುವಟಿಕೆಗಳನ್ನು ವಿಸ್ತಾರ ಮಾಡ್ಕೊಂಡು ಹೋಗ್ತಾ ಇದ್ದಾವೆ. ನೋಡಿ, ಹಿಂದಿನ ಕಾಲಗಳಲ್ಲಿ ನೀವು ಕಳೆದ 10 ವರ್ಷದ ಹಿಂದೆ ಹೋಗಿ ನೀವು ನೋಡಿದ್ರೆ, ಕೇಳ್ಕೊಂಡ್ರೆ ಅಥವಾ ನಿಮ್ಮ ಮನೇಲಿ ವಿಚಾರ ಮಾಡಿದ್ರೆ, ಬ್ಯಾಂಕುಗಳು ಕೆಲವೊಂದು ಕ್ಷೇತ್ರಗಳಿಗೆ ಮಾತ್ರ ಸಾಲ ಕೊಡ್ತಾ ಇದ್ವು, ಕೃಷಿಗಳಿಗೆ ಸಾಲ ಕೊಡ್ತಿರಲಿಲ್ಲ. ಎರಡನೇ ಹಸಿರು ಕ್ರಾಂತಿ ನಮ್ಮಲ್ಲಿ ಸ್ಟಾರ್ಟ್ ಆದಾಗ ಇಲ್ಲಿ ಏನಾಯಿತು, ನಮ್ಮಲ್ಲಿ ರೈತರಿಗೆ ನಾವು ಸರ್ವಿಸ್ಗಳನ್ನು ಕೊಡಬೇಕು, ಕೃಷಿ ಕ್ಷೇತ್ರ ಡೆವಲಪ್ ಆದರೆ ಮಾತ್ರ ಭಾರತದ ಆರ್ಥಿಕತೆ ಡೆವಲಪ್ಮೆಂಟ್ ಆಗತ್ತೆ ಅಂತ ಗೊತ್ತಾಯ್ತು. ಆವಾಗ ಕೃಷಿಗೂ ಕೂಡ ಕೊಟ್ಟರು. ಜೊತೆಗೆ ಕೆಲವು ಸರ್ವಿಸ್ಗಳು, ಸೇವೆಗಳ ಕೆಲಸ ಮಾಡೋವರಿಗೂ ಕೂಡ ಸಾಲ ಕೊಡ್ತಿರಲಿಲ್ಲ. ಈಗ ಅವನು ಯಾವುದೋ ಅಂಗಡಿ ಓಪನ್ ಮಾಡ್ತಾನೆ ಅಂದರೆ ಅವನಿಗೂ ಸಾಲ ಕೊಡ್ತಾರೆ. ಹೀಗೆ ಸೇವೆಗಳನ್ನು ಕೊಡೋವನಿಗೂ ಕೂಡ ಸಾಲಗಳನ್ನು ಕೊಡೋ ವ್ಯವಸ್ಥೆ ಬಂತು. ಹೀಗಾಗಿ ಬ್ಯಾಂಕ್ ತನ್ನ ವಿವಿಧ ದಿಕ್ಕುಗಳಲ್ಲಿ ತನ್ನ ಸೇವೆಗಳನ್ನು ಕೊಡ್ತಾ ಇದೆ. ನೆಕ್ಸ್ಟ್ ನಾವು ನೋಡೋದಾದರೆ, ಬ್ಯಾಂಕ್ಗಳು ಸಾಮಾನ್ಯವಾಗಿ ಠೇವಣಿದಾರರು ಮತ್ತು ಸಾಲ ಪಡೆಯುವವರ ಮಧ್ಯೆ ಒಂದು ಸಂಪರ್ಕದ ಕೊಂಡಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ನಾನು ನಿಮ್ಗೆ ಹೇಳಿದೆ, ಈಗ
ಒಂದು ಸಣ್ಣ ಲೆಕ್ಕಾಚಾರದ ಮುಖಾಂತರ ನಾನು ನಿಮಗೆ ಇದನ್ನು ಅರ್ಥ ಮಾಡಿಸ್ತೀನಿ. ಉದಾಹರಣೆಗೆ, ನಾನು ಬ್ಯಾಂಕಲ್ಲಿ 100 ರೂಪಾಯಿಯನ್ನು ಡೆಪಾಸಿಟ್ ಮಾಡಿದೆ ಅಂದರೆ, ಅಥವಾ ಫಿಕ್ಸೆಡ್ ಇಟ್ಟೆ ಅಂದರೆ, 100 ರೂಪಾಯಿ ನಾನು ಇಟ್ಟೆ ಅಂದರೆ, ಅಂದಾಜು ಒಂದು 70 ರೂಪಾಯಿನ ಬ್ಯಾಂಕ್ ಸಾಲ ಕೊಡುತ್ತೆ. ಇನ್ನು 30 ರೂಪಾಯಿನ ತನ್ನ ಹತ್ರ ಇಟ್ಕೊಂಡಿರುತ್ತದು, ರಿಸರ್ವ್ ಫಂಡ್ ಅಂತ ಕರಿತೀವಿ. ಆ 70 ರೂಪಾಯಿಗೆ ಅದು ಬಡ್ಡಿ ರೂಪದಲ್ಲಿ ಸಾಲ ಕೊಡುತ್ತೆ. ನಾನು 100 ರೂಪಾಯಿ ಇಟ್ಟಿದ್ದೀನಿ, ನನಗದು 5% ಬಡ್ಡಿ ಕೊಟ್ಟರೆ, ಸಾಲ ತೊಗೊಂಡಿರ್ತಾನಲ್ಲ ಅವನಿಗದು 7% ಅಂತೆ ಕೊಡ್ಬೋದು. ಒಂದು ಎಕ್ಸಾಂಪಲ್ ಅಷ್ಟೇ, ಇದು 7% ಕೊಡುತ್ತೆ. ಅವನ ಹತ್ರ 7% ಖರೀದಿ ಪಡ್ಕೊಂಡಿದ್ದನ್ನು ನನಗೆ 5% ಕೊಡುತ್ತೆ. ಇನ್ನು ಉಳಿದ 2% ಬ್ಯಾಂಕ್ ತನ್ನ ಖಾತೆಯಲ್ಲಿ ಇಟ್ಕೊಳ್ಳುತ್ತೆ, ತನಗೆ ರಿಸರ್ವ್ ಫಂಡ್ ಅದು. ಹೀಗೆ ಫಿಕ್ಸೆಡ್ ಇಟ್ಟವರ ಹಣವನ್ನು ಸಾಲ ರೂಪದಲ್ಲಿ ಇನ್ನೊಬ್ಬರಿಗೆ ಕೊಡಬೇಕು ಅಂದರೆ ಮಧ್ಯ ಅದು ಒಂದು ಗ್ಯಾರಂಟಿಯರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಹಾಗಾಗಿ ಬ್ಯಾಂಕ್ ಠೇವಣಿದಾರರು ಸಾಲ ಪಡೆಯುವವರ ಮಧ್ಯೆ ಒಂದು ಸಂಪರ್ಕದ ಕೊಂಡಿ. ಬ್ಯಾಂಕ್ ಯಾವಾಗಲೂ ತನ್ನ ಹೆಸರಿನಲ್ಲಿ ಬ್ಯಾಂಕ್ ಎಂಬ ಪದವನ್ನು ಸೇರಿಸ್ಕೊಂಡಿರಬೇಕು. ಅವಾಗ ಇದು ಯಾವ ಬ್ಯಾಂಕು ಅಂತ ಗೊತ್ತಾಗತ್ತೆ ನಮಗೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, SBI ಅಂತಿರಲ್ಲ ಅದು, ಕೆನರಾ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಈ ಥರ ತನ್ನ ಹೆಸರಿನ ಮುಂದೆ ಬ್ಯಾಂಕ್ ಅನ್ನೋ ಪದವನ್ನು ಇಟ್ಕೊಂಡಿರ್ತಾವೆ. ಹೀಗೆ ಇಟ್ಕೊಳ್ಳೋದ್ರಿಂದ ಅವು ಬ್ಯಾಂಕ್ನ ಸರ್ವಿಸ್ಗಳನ್ನು ಕೊಡ್ತಾ ಇದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಹಾಗಾದ್ರೆ ಸ್ನೇಹಿತರೆ, ಬ್ಯಾಂಕ್ನ ಏನೇನು ಕಾರ್ಯಗಳಿದೆ ಅಂತ ತಿಳ್ಕೋಬೇಕು. ಬ್ಯಾಂಕ್ಗಳು ಯಾವ್ಯಾವ ಕೆಲಸವನ್ನು ನಿರ್ವಹಿಸುತ್ತೆ ಅಂತ ಕೂಡ ಈ ಪಾಠದಲ್ಲಿ ತುಂಬ ಈ ಥರದ ಅಂಶಗಳು ರಿಪಿಟೇಷನ್ಸ್ ಇದ್ದಾವೆ. ಆದರೆ ನೀವು ಅದನ್ನು ಮನದಟ್ಟು ಮಾಡ್ಕೊಳ್ತಾ ಹೋಗಬೇಕು. ಬ್ಯಾಂಕ್ನ ಕಾರ್ಯಗಳು ಅಂದರೆ, ಇದು ಸಾರ್ವಜನಿಕರಿಂದ ಠೇವಣಿಗಳನ್ನು ತೆಗೆದುಕೊಳ್ಳುತ್ತೆ ಮತ್ತು ಇದು ಸಾರ್ವಜನಿಕರಿಗೆ, ಸಂಘ ಸಂಸ್ಥೆಗಳಿಗೆ ಸಾಲಗಳನ್ನು ಕೊಡುತ್ತೆ. ಹಣವನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವರ್ಗಾಯಿಸೋ ಕೆಲಸ ಕೂಡ ಬ್ಯಾಂಕ್ ಮಾಡುತ್ತೆ. ನೆನಪಿರಲಿ, ನೀವು ಯಾವುದೋ ಊರಲ್ಲಿದ್ದೀರಿ, ಉದಾಹರಣೆ ನಾನು ಶಿವಮೊಗ್ಗದಲ್ಲಿದ್ದೀನಿ, ನನ್ನ ಒಬ್ಬ ಸಂಬಂಧಪಟ್ಟ ವ್ಯಕ್ತಿ ಬೆಂಗಳೂರಲ್ಲಿದ್ದಾನೆ ಅಂತ ಇಟ್ಕೊಳ್ಳೋಣ. ಬೆಂಗಳೂರಲ್ಲಿರೋನಿಗೆ ನಾನು ಹಣ ಕೊಡಬೇಕು. ನಾನು ನನ್ನ ಖಾತೆಯಿಂದ ಅವನ ಖಾತೆಗೆ ಈ ಬ್ಯಾಂಕಲ್ಲಿ ಹಣವನ್ನು ಹಾಕಿದರೆ ಅದು ಅವನ ಖಾತೆಗೆ ಬೆಂಗಳೂರಲ್ಲಿ ಏನಾಗುತ್ತೆ, ಜಮಾ ಆಗುತ್ತೆ. ಹೀಗೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಇದು ಹಣವನ್ನು ಏನು ಮಾಡುತ್ತೆ, ವರ್ಗಾಯಿಸುತ್ತೆ. ಗೂಗಲ್ ಪೇ ಮಾಡ್ತೀರಾ, ನೀವು ಯಾರಿಗೋ ಹಣವನ್ನು ಪೇ ಮಾಡ್ತೀರಿ. ಹೀಗೆ ನೀವು ಪೇ ಮಾಡಿದ್ದನ್ನು ನಿಮ್ಮ ಬ್ಯಾಂಕಿಂದ ಅವನ ಬ್ಯಾಂಕ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಹೀಗೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹಣವನ್ನು ವರ್ಗಾಯಿಸೋ ಕೆಲಸ ಮಾಡೋದು ನಿಮ್ಮ ಮೊಬೈಲಲ್ಲ, ಮಾಡೋದು ಬ್ಯಾಂಕ್. ಗೂಗಲ್ ಪೇ ಕಂಪ್ನಿಯವರು ಬ್ಯಾಂಕ್ ಜೊತೆ ಟೈಅಪ್ ಮಾಡ್ಕೊಂಡು ಈ ಕೆಲಸ ಮಾಡ್ತಾ ಇರ್ತಾರೆ. ಇನ್ನು ಸಾಮಾನ್ಯವಾಗಿ ಬ್ಯಾಂಕ್ಗಳು ಈ ಚೆಕ್ಗಳನ್ನು, DDಗಳನ್ನು ಹಣದ ರೂಪದಲ್ಲಿ ವಸೂಲಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡುತ್ತೆ. ನೆಕ್ಸ್ಟು ಸಾಮಾನ್ಯವಾಗಿ ಹುಂಡಿಗಳನ್ನು ಸೋಡಿ ಮಾಡುವುದು ಅಂತ ಕರಿತೀವಿ. ನಿಮ್ಮ ಡ್ರಾಫ್ಟ್ಗಳನ್ನು, DDಗಳನ್ನು ಕೊಡೋದ್ರ ಮುಖಾಂತರವಾಗಿ ಅದನ್ನು ಹಣವಾಗಿ ಪರಿವರ್ತಿಸುವ ಕೆಲಸ ಕೂಡ ಬ್ಯಾಂಕ್ ಮಾಡುತ್ತೆ. ಇನ್ನು ಬ್ಯಾಂಕಲ್ಲಿ ಸೆಕ್ಯೂರಿಟಿ ಲಾಕ್ಸ್ ಅಂತ ಬರ್ತವೆ, ಭದ್ರತಾ ಕಪಾಟುಗಳನ್ನು ಬಾಡಿಗೆ ಕೊಡುತ್ತೆ. ಭಾಳಷ್ಟು ಬೆಲೆ ಬಾಳುವ ವಸ್ತುಗಳು, ಹಣ, ಇನ್ಯಾವುದೋ ರೀತಿಯಾಗಿರ್ತಕ್ಕಂತಹ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಇಟ್ ನಾಟ್ ಎ ಸೇಫ್ಟಿ ಅಂದಾಗ ನೀವೇನು ಮಾಡ್ಬೋದು, ಬ್ಯಾಂಕ್ನ ಲಾಕರ್ ಸಿಸ್ಟಮ್ಸನ್ನು ಕೊಡ್ತಾರೆ. ಬ್ಯಾಂಕ್ ನಿಮಗಾಗಿ ಒಂದು ಲಾಕರ್ ಸೇವೆಯನ್ನು ಕೊಡುತ್ತೆ, ಭದ್ರತಾ ಕಪಾಟ್. ಅದರಲ್ಲಿ ಇಟ್ಬಿಡು ನೀವೇನು ಮಾಡ್ಬೋದು, ಆ ರಿಸರ್ವೇಷನ್ಸನ್ನು ಮಾಡ್ಬೋದು. ಅದರಲ್ಲಿರೋ ಎಲ್ಲ ವಿವರಗಳನ್ನು ಬ್ಯಾಂಕ್ ಮ್ಯಾನೇಜರ್ ಹತ್ರ ಒಂದಿರುತ್ತೆ, ನಿಮ್ಮ ಹತ್ರ ಒಂದಿರುತ್ತೆ. ಆ ರೀತಿಯಲ್ಲಿ ಎನಿ ಟೈಮ್ ನೀವು ಆ ಕಪಾಟನ್ನು ತೆಗಿಬೇಕಾದ್ರೆ ನಿಮ್ಮ ಮ್ಯಾನೇಜರ್ ಎದುರುಗಡೆನೇ ಅದು ಕೆಲಸ ಆಗತ್ತೆ. ಹಾಗಾಗಿ ಭದ್ರತಾ ಕಪಾಟು ಬಾಡಿಗೆ ಕೊಡ್ತಾರೆ. ಇನ್ನು ವಿದೇಶಿ ವಿನಿಮಯ ವ್ಯವಹಾರಗಳನ್ನು ಕೂಡ ನಿರ್ವಹಣೆ ಮಾಡುತ್ತೆ. ಎಕ್ಸ್ಪೋರ್ಟ್ ಅಥವಾ ಇಂಪೋರ್ಟ್ ವ್ಯವಹಾರ ಮಾಡ್ತೀರಿ ಅಂದರೆ ಆಮದು ಮತ್ತು ರಫ್ತು. ನೀವು ಯಾವುದೋ ದೇಶದಿಂದ ಯಾವುದೋ ವಸ್ತುವನ್ನು ತರಿಸ್ಕೊಳ್ತೀರಿ ಅಂದಾಗ ಅದಕ್ಕೆ ಹಣ ಟ್ರಾನ್ಸಾಕ್ಟ್ ಆಗಬೇಕು. ಹಾಗೆ ಟ್ರಾನ್ಸಾಕ್ಟ್ ಆಗುವಾಗೂ ಕೂಡ ಆ ದೇಶದ ಹಣವೇ ಬೇರೆ, ನಿಮ್ಮ ದೇಶದ ಹಣವೇ ಬೇರೆ. ಆ ಎರಡು ಹಣಗಳಲ್ಲಿ ಇರ್ತಕ್ಕಂಥ ವ್ಯತ್ಯಾಸವನ್ನು ಸರಿದೂಗಿಸೋ ಕೆಲಸ ಕೂಡ ಈ ಬ್ಯಾಂಕೇ ನಿರ್ವಹಣೆ ಮಾಡ್ತವೆ. ಹಾಗಾಗಿ ವಿದೇಶಿ ವಿನಿಮಯದ ವ್ಯವಹಾರಗಳನ್ನು ಇದು ನಿರ್ವಹಣೆ ಮಾಡುತ್ತೆ. ಇನ್ನು ಬೆಲೆ ಬಾಳ್ತಕ್ಕಂಥ ವಸ್ತುಗಳು ತಮ್ಮ ಸುಪರ್ದಿಯಲ್ಲಿ ಭದ್ರವಾಗಿಟ್ಕೊಳ್ತಕ್ಕಂಥ ಭದ್ರತಾ ಕಪಾಟು ವ್ಯವಸ್ಥೆಯನ್ನು ಕೊಡೋದ್ರ ಮುಖಾಂತರ ಸಾಲ ಪತ್ರಗಳನ್ನು ಮತ್ತು ಜವಾಬ್ದಾರಿ ಪತ್ರಗಳನ್ನು ಕೂಡ ನಿಮಗದು ಕೊಡುತ್ತೆ. ಇದು ಕೂಡ ತುಂಬ ಚೆನ್ನಾಗಿ ನೆನಪಿರಲಿ. ನೀವು ಡೆಪಾಸಿಟ್ ಮಾಡಿದ್ರಿ ಅಂದರೆ ನಿಮಗೊಂದು ಬಾಂಡ್ ಅಂತ ಕೊಡಲಾಗತ್ತೆ.
ಜವಾಬ್ದಾರಿ ಪತ್ರ. ಜೊತೆಗೆ ನಿಮಗೆ ನೀವು ಲೋನ್ ತಗೊಂಡ್ರಿ ಅಂದರೆ ನಿಮಗೆ ಲೋನ್ಗಿರ್ತಕ್ಕಂಥ ಪರಿಮಾಣಗಳನ್ನು ಹೊಂದಿರತಕ್ಕಂಥ ಸ್ಟ್ರಾಟಜಿ ಲೆಟರನ್ನು ಕೂಡ ಕೊಡುತ್ತೆ. ಇನ್ನು ಸರ್ಕಾರ ಇರ್ಬೋದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಣಕಾಸಿನ ವ್ಯವಹಾರಗಳನ್ನು ಕೂಡ ಏನು ಮಾಡುತ್ತೆ, ಬ್ಯಾಂಕ್ಗಳ ನಿರ್ವಹಣೆ ಮಾಡ್ತಾವೆ. ಇತ್ತೀಚಿನ ನೀವು ನೋಡಿರ್ಬೋದು, ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತಿದ್ದು ಏನೋ ಕೇಂದ್ರ ಸರ್ಕಾರದ ಫಸಲ್ ಬಿಮಾ ಯೋಜನೆ ಮುಖಾಂತರ ಹಣವನ್ನು ರೈತರ ಖಾತೆಗೆ ನೇರವಾಗಿ ಹಾಕ್ತಾ ಇರ್ತಕ್ಕಂಥದ್ದು ಹಣ. ಇದು ಏನು ಸರ್ಕಾರ ಜನರಿಗೆ ಕೊಡ್ತಾ ಇದೆ ಅಂತಂದರೆ ನೇರವಾಗಿ ಸರ್ಕಾರ ಜನರ ಅಕೌಂಟ್ಗೆ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದೆ. ಹೀಗೆ ಕೇಂದ್ರ ಸರ್ಕಾರ. ಇನ್ನು ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಹಣಗಳು ಕೂಡ ನಿಮ್ಗೆ ಯಾವುದೋ ಒಂದು ಸ್ಕಾಲರ್ಶಿಪ್ಸ್ ಕೊಡಬೇಕು ಅಂದರೂ ಕೂಡ ಅದನ್ನು ಚೆಕ್ ರೂಪದಲ್ಲೋ ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಮುಖಾಂತರನೋ ಈ ಸರ್ಕಾರಗಳು ಕೊಡ್ತವೆ. ಹೀಗೆ ನಮ್ಮಲ್ಲಿ ವ್ಯವಹಾರಗಳನ್ನು ನಿರ್ವಹಣೆ ಮಾಡೋದು ಬ್ಯಾಂಕ್ಗಳು. ಹಾಗಾದರೆ ಒಬ್ಬ ಬ್ಯಾಂಕರ್ಗೂ ಒಬ್ಬ ಗ್ರಾಹಕನಿಗೂ ಏನು ಸಂಬಂಧ ಇರುತ್ತೆ ಅಂತ ಚೆನ್ನಾಗಿ ತಿಳ್ಕೊಳ್ಳೋದಾದರೆ, ಬ್ಯಾಂಕ್ ಮತ್ತು ಗ್ರಾಹಕನ ನಡುವೆ ಎರಡು ರೀತಿ ಸಂಬಂಧ ಇರುತ್ತೆ. ಒಂದು ಕಾಮನ್ ಆಗಿರ್ತಕ್ಕಂತಹ ಸಾಮಾನ್ಯವಾದಂಥ ಸಂಬಂಧಗಳು, ಇನ್ನೊಂದು ವಿಶೇಷವಾದಂಥ ಸಂಬಂಧಗಳನ್ನು ಬ್ಯಾಂಕ್ಗಳು ಹೊಂದಿರ್ತವೆ. ಹಾಗಾದ್ರೆ ಸಾಮಾನ್ಯ ಸಂಬಂಧದ ವ್ಯವಹಾರ ಹೆಂಗೆ ನೋಡಿ, ಸಾಮಾನ್ಯವಾಗಿ 3 ರೀತಿಯ ವಿಧಗಳಿಂದ ಸಾಮಾನ್ಯ ಸಂಬಂಧ ಇರುತ್ತೆ. ಏನು ಸಾಮಾನ್ಯ ಸಂಬಂಧ? ಸಾಲ ತೆಗೆದುಕೊಳ್ಳುವವನು ಮತ್ತು ಹಣವನ್ನು ಡೆಪಾಸಿಟ್ ಮಾಡುವವನ ನಡುವಿನ ಪ್ರಾಥಮಿಕ ಸಂಬಂಧ, ಇದು ಮೊದಲನೇದು. ಎರಡನೇದಾಗಿ, ಉಪಕಾರ ಸಂಬಂಧಗಳಿಗಾಗಿಯೂ ಕೂಡ ನೀವೇನಾದರೂ ಹಣವನ್ನು ಕೊಡೋದಾದರೆ ಅದಕ್ಕೂ ಕೂಡ ನಿಮಗದು ಲಿಂಕ್ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ. ಮೂರನೇದಾಗಿ, ಒಬ್ಬ ಕಾರಬಾರಿ ಅಥವಾ ನಿಯೋಗಿ ಅಥವಾ ಮುಖ್ಯಸ್ಥನ ರೂಪದಲ್ಲೂ ನೀವು ಸಂಬಂಧವನ್ನು ಹೊಂದುವಂಥ ಕೆಲಸ ಬ್ಯಾಂಕ್ ಮಾಡುತ್ತೆ. ಹೇಗೆ ನೋಡಿ, ಎಲ್ಲೋ ಕೆಲಸ ಮಾಡ್ತಾ ಇದ್ದಾರೆ, ಅವನ ಬ್ಯಾಂಕ್ ಅಕೌಂಟಿಂದ ಹಣವನ್ನು ಹಾಕ್ತಾನೆ, ಅದು ನಿಮ್ಮ ಅಕೌಂಟ್ಗೆ ಹಣ ಬರಬೇಕು ಅಂದರೆ ಇದ್ರ ಮಧ್ಯದಲ್ಲಿ ಒಬ್ಬ ಮುಖ್ಯಸ್ಥನಾಗಿ ನಿಮ್ಮಿಬ್ಬರ ನಡುವಿನ ಒಬ್ಬ ನಿಯೋಗಿಯಾಗಿ ಕೆಲಸವನ್ನು ನಿರ್ವಹಿಸೋದು ಸಂಬಂಧ, ಸಾಮಾನ್ಯ ಸಂಬಂಧವಾಗಿ ಕಾಣ್ತದೆ. ಇನ್ನು ವಿಶೇಷವಾಗಿ ಬ್ಯಾಂಕ್ ಮಾಡತಕ್ಕಂಥದ್ದು ಚೆಕ್ಕುಗಳನ್ನು ಮನ್ನಡೆ ಮಾಡೋದು. ಇದು ವಿಶೇಷವಾದ ಸಂದರ್ಭ. ಇದು ಹೇಗೆ, ಯಾರೋ ಒಬ್ಬರು ನಿಮಗೆ ಚೆಕ್ ಕೊಟ್ಟಿರ್ತಾರೆ, ಆ ಚೆಕ್ಕನ್ನು ನೀವು ಬ್ಯಾಂಕ್ಗೆ ಹೋಗಿ ಕೊಡ್ತೀರಾ. ಕೊಟ್ಟ ತಕ್ಷಣ ನಿಮಗೆ ಅದೇನು ದುಡ್ಡು ಕೊಡೋದಿಲ್ಲ. ಚೆಕ್ ಕೊಟ್ಟ ಮೇಲೆ ಇದು ಯಾರು ಕೊಟ್ಟಿದ್ದಾರೆ, ಯಾರು ಯಾರಿಗೆ ಟ್ರಾನ್ಸಾಕ್ಟ್ ಮಾಡಿದ್ದಾರೆ, ಇದೆಲ್ಲ ವಿವರಗಳನ್ನು ಬ್ಯಾಂಕ್ ಚೆಕ್ ಮಾಡಿಕೊಂಡು ಆನಂತರ ನಿಮಗದು ಹಣವನ್ನು ಕೊಡುತ್ತೆ. ಅದಕ್ಕೆ ಚೆಕ್ಗಳನ್ನು ಕೊಡುವಾಗ ಅಲ್ಲಿ ಕೆಲವು ನಿಯಮಗಳಿದೆ, ಅದನ್ನು ಪಾಲಿಸಬೇಕು ಅಂತಾರೆ. ಕ್ರಾಸ್ ಮಾಡಿದ ಚೆಕ್ಕುಗಳಾದರೆ ಡೈರೆಕ್ಟ್ ಅಕೌಂಟಿಗೆ ಟ್ರಾನ್ಸಾಕ್ಷನ್ ಆಗತ್ತೆ. ಕ್ರಾಸ್ ಮಾಡದೇ ಇದ್ದಂಥ ಸೆಲ್ಫ್ ಚೆಕ್ಗಳಾದರೆ ಡೈರೆಕ್ಟ್ ಹಣವನ್ನು ನಿಮಗೆ ಕೊಡಲಾಗತ್ತೆ. ಹೀಗೆ ಚೆಕ್ಗಳ ಬಗ್ಗೆನೂ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚು ತಿಳ್ಕೊಳ್ತೀರಿ. ಸದ್ಯಕ್ಕೆ ಚೆಕ್ಕುಗಳಿಗೆ ಮನ್ನಡೆ ಮಾಡೋದು, ನೀವು ಎಲ್ಲೋ ಇರ್ತೀರಿ, ಒಂದು ಚೆಕ್ ಬರೆದು ಕೊಡ್ತೀರಾ ಅಂದರೆ ಬ್ಯಾಂಕ್ ಆ ಚೆಕ್ನ ಆಧಾರದ ಮೇಲೆ ನಿಮ್ಮ ಹಣವನ್ನು ಇನ್ನೊಬ್ಬರಿಗೆ ವರ್ಗಾವಣೆ ಮಾಡುತ್ತಲ್ವಾ. ಇನ್ನೊಂದು ವಿಶೇಷ ಸಂಬಂಧ ಅಂದರೆ ಗ್ರಾಹಕನ ಲೆಕ್ಕಗಳ ಗೌಪ್ಯತೆಯನ್ನು ಕಾಪಾಡುತ್ತೆ. ನೋಡಿ, ನೀವು ಬ್ಯಾಂಕ್ ಅಕೌಂಟ್ ಇದೆ, ಅಕೌಂಟನ್ನ ಎಷ್ಟು ಹಣ ಇದೆ, ಏನಿದೆ, ಯಾರಿಗೆ ಕೊಡ್ತಾ ಇದ್ದೀರಿ, ಏನು ಅನ್ನೋದು ಬ್ಯಾಂಕ್ನ ಆ ಅಕೌಂಟ್ ಹೊಂದಿರುವವನಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಇದು ಮಾಹಿತಿಯನ್ನು ಕೊಡುವುದಿಲ್ಲ. ಹಾಗಾಗಿ ಗ್ರಾಹಕನ ಒಂದು ಲೆಕ್ಕಗಳ ಗೌಪ್ಯತೆಯನ್ನು ಮೇಂಟೈನ್ ಮಾಡೋದು ಯಾವುದು ಅಂದರೆ ಬ್ಯಾಂಕ್. ಇದೊಂದು ವಿಶೇಷವಾಗಿರ್ತಕ್ಕಂಥ ಸಂಬಂಧ. ಇನ್ನು ಉಳಿದವೆಲ್ಲವೂ ಕೂಡ ಸಾಮಾನ್ಯ ಸಂಬಂಧಗಳಾಗಿ ಇರ್ತವೆ. ಇನ್ನುದ್ರ ಜೊತೆಗೆ ಬ್ಯಾಂಕ್ ಇನ್ನು ವಿಶೇಷವಾದ ಕೆಲವು ಸೇವೆಗಳನ್ನು ಕೊಡುತ್ತೆ. ಏನೇನು ಸೇವೆಗಳು ನೋಡಿ, ಕ್ರೆಡಿಟ್ ಕಾರ್ಡ್ಗಳನ್ನು ಕೊಡುತ್ತೆ, ಡೆಬಿಟ್ ಕಾರ್ಡ್ಗಳನ್ನು ಕೂಡ ಕೊಡುತ್ತೆ. ನಿಮಗೆ ನಾನು ಕ್ರೆಡಿಟ್ ಕಾರ್ಡ್ ಅಂದ ತಕ್ಷಣ ATM ಕಾರ್ಡ್ಗಳು ಗೊತ್ತಿದ್ದಾವಲ್ಲ, ಇದೊಂದು ಕ್ರೆಡಿಟ್ ಕಾರ್ಡ್ ಥರ ಕೆಲಸ ಮಾಡ್ತಾ ಇರ್ತವೆ. ನಿಮ್ಮ ಬ್ಯಾಂಕ್ನ ಅಕೌಂಟಲ್ಲಿ ಇರ್ತಕ್ಕಂಥ ಹಣವನ್ನು ನೀವು ಯಾರಿಗಾದರೂ ಕ್ರೆಡಿಟ್ ಮಾಡೋ ಅಂಥ ವ್ಯವಸ್ಥೆಗಳು ಅಥವಾ ಇನ್ಯಾರಿಗಾರೋ ಕೊಡಬೇಕು, ನೀವೇ ತಗೊಳ್ಬೇಕು ಅನ್ನೋದಕ್ಕೆ ಬಳಕೆ ಮಾಡೋದಕ್ಕೆ ಒಂದು ಜಮಾ ಕಾರ್ಡ್ ವ್ಯವಸ್ಥೆಯನ್ನು ಕೂಡ ಮಾಡುತ್ತೆ. ಜೊತೆಗೆ ಬ್ಯಾಂಕ್ ಏನು ಮಾಡುತ್ತೆ, ವಿಶೇಷವಾಗಿ ಖಾಸಗಿ ಸಾಲಗಳನ್ನು ಕೂಡ ಕೊಡುತ್ತೆ. ನಿಮಗೆ ನೀವೇನಾದರೂ ಮನೆ ಕಟ್ಟಬೇಕು ಅಂದರೆ ಸಾಲ ಕೊಡುತ್ತೆ, ಅಥವಾ ವಾಹನ ಖರೀದಿ ಮಾಡಬೇಕು ಅಂದರೂ ಸಾಲ ಕೊಡುತ್ತೆ. ಬಹಳ ಅತ್ಯುತ್ತಮವಾಗಿರ್ತಕ್ಕಂತಹ ಲಕ್ಸುರಿ ಗೂಡ್ಸ್ಗಳನ್ನು ನೀವು ಖರೀದಿ ಮಾಡಬೇಕು ಅಂದರೂ ಅದಕ್ಕೂ ಕೂಡ ನಿಮಗದು ಸಾಲವನ್ನು ಕೂಡ ಕೊಡುತ್ತೆ. ಹಾಗೆ ಕೊಡಬೇಕಾದ್ರೆ ಸುಮ್ಮನೆ ಕೊಡೋದಿಲ್ಲ, ಅದಕ್ಕೆ ಸಂಬಂಧಪಟ್ಟ ಸೆಕ್ಯುರಿಟಿಗಳನ್ನು ಇಟ್ಕೊಂಡು ಆಮೇಲೆ ನಿಮಗದು ಸಾಲವನ್ನು ಕೊಡುತ್ತೆ. ಇನ್ನು ಪರಸ್ಪರ ನಿಧಿಗಳನ್ನು ನಿರ್ವಹಿಸುವಂಥ ಕೆಲಸ ಕೂಡ ಮಾಡುತ್ತೆ.
ಈಗ ನಿಮ್ಮ ಹಣ ಇನ್ಯಾವುದೋ ಖಾತೆಗೆ ಡೆಪಾಸಿಟ್ ಮಾಡ್ತಕ್ಕಂಥ ವರ್ಗಾಯಿಸುವಂತಹ ಮತ್ತು ನೀವು ರೆಕರಿಂಗ್ ಡಿಪಾಸಿಟ್ ಅಂತೇನು ಕರಿತೀವಿ, ಆರ್ ಡಿಗಳು ಅಂತೇನು ಕರಿತೀವಲ್ಲ, ಇಂತಹ ಠೇವಣಿಗಳಿಗೆ ಹಣವನ್ನು ಉಳಿತಾಯ ಮಾಡ್ತಾ ಇದ್ದರಿಂದರೆ ಅಂಥ ನಿಧಿಗಳಿಗೂ ಕೂಡ ಅದು ಲಿಂಕ್ ಮಾಡೋ ಕೆಲಸ ಮಾಡುತ್ತೆ. ಇನ್ನು ನಿಮಗೆ ವ್ಯಾಪಾರಕ್ಕೆ ಬೇಕಾದ ಸಾಲಗಳನ್ನು ಕೂಡ ಕೊಡುತ್ತೆ, ಭದ್ರತಾ ಕಪಾಟು ಆಗಲೇ ನಿಮ್ಗೆ ಹೇಳಿದೆ, ಸೆಕ್ಯೂರಿಟಿ ಲಾಕರ್ ಸಿಸ್ಟಮ್ಸ್ಗಳನ್ನು ಕೂಡ ಕೊಡುತ್ತೆ. ಡೆಬಿಟ್ ಕಾರ್ಡ್ಗಳು, ಕೆಲವೊಮ್ಮೆ ನಿಮ್ಮ ಅಕೌಂಟಲ್ಲಿ ಹಣ ಇರಲ್ಲ ಆದರೆ ಖರೀದಿ ಮಾಡಬೇಕು ಅನಿಸಿರುತ್ತೆ, ಆದರೆ ಅದಕ್ಕೋಸ್ಕರ ಎಕ್ಸ್ಟ್ರಾ ಬ್ಯಾಂಕಲ್ಲಿ ಲೋನ್ ಫೆಸಿಲಿಟಿಗಳ ಮುಖಾಂತರ ನಿಮಗೊಂದು ಡೆಬಿಟ್ ಕಾರ್ಡ್ ಕೊಡ್ತಾರೆ. ಆ ಡೆಬಿಟ್ ಕಾರ್ಡ್ನ ಮುಖಾಂತರ ನೀವು ವ್ಯವಹಾರಗಳನ್ನು ಮಾಡ್ಕೊಳ್ತೀರಿ. ಆನಂತರ ನಿಮ್ಮ ಪಾಲಿಗೆ ಬರ್ತಕ್ಕಂಥ ಹಣದಲ್ಲಿ ಅದನ್ನು ಏನು ಮಾಡುತ್ತೆ, ಕಟ್ ಮಾಡಿಕೊಳ್ಳುತ್ತೆ. ಹೀಗೆ ಒಂದು ಡೆಬಿಟ್ ಕಾರ್ಡ್ ಸಿಸ್ಟಮ್ಸ್ ಕೂಡ ಬ್ಯಾಂಕ್ ಕೊಡ್ತವೆ. ಇದೆಲ್ಲ ಅತ್ಯುತ್ತಮವಾಗಿರ್ತಕ್ಕಂಥ ಭರವಸೆಯ ಸೇವೆಗಳನ್ನು ಕೊಡ್ತಕ್ಕಂಥದ್ದು. ಆದರೆ ಬ್ಯಾಂಕ್ ನಿರ್ವಹಿಸುವ ಅತಿ ಮುಖ್ಯ ಕಾರ್ಯ ಅಂದರೆ ಸಹಿಗಳಿಗೆ ಇದು ಜವಾಬ್ದಾರಿಯನ್ನು ಹಾಕತ್ತೆ. ನಿಮ್ಮ ಸಹಿಯನ್ನು, ನಿಮ್ಮ ಒಂದು ಫೋಟೋವನ್ನು, ನಿಮ್ಮ ಐಡೆಂಟಿಟಿಯನ್ನು ಇದು ಕರೆಕ್ಟಾಗಿ ಏನು ಮಾಡುತ್ತೆ, ದಾಖಲೆಗಳ ರೂಪದಲ್ಲಿ ಇಟ್ಕೊಂಡಿರುತ್ತೆ. ನೀವು ಅದನ್ನು ಬೇರೆಯವರಿಗೇನಾದರೂ ಹಣ ವರ್ಗಾವಣೆ ಮಾಡ್ತಾ ಇದ್ದೀರಿ ಅಂದರೆ ನೀವು ಹೌದೋ ಅಲ್ವೋ ಅನ್ನೋದನ್ನು ಕೂಡ ಕನ್ಫರ್ಮೇಷನ್ಸ್ ಮಾಡುತ್ತೆ. ಈ ಥರ ಸಹಿಗಳಿಗೆ ಜವಾಬ್ದಾರಿ ಹಾಕೋದ್ರ ಮುಖಾಂತರ, ಅಥವಾ ನೀವು ಯಾವುದಾದ್ರೂ ಸಾಲವನ್ನು ಬೇರೆ ಕಡೆ ತಗೊಳ್ತಾ ಇದ್ದೀರಿ ಅಂದಾಗ ಈ ಬ್ಯಾಂಕ್ನ ಅಕೌಂಟಲ್ಲಿ ಒಂದಿಷ್ಟು ಹಣ ಇದೆ ಅನ್ನೋದನ್ನು ಬಂದಾಗ ಈ ಬ್ಯಾಂಕ್ ನಿಮಗೆ ಆ ಒಂದು ವ್ಯವಹಾರ ಮಾಡ್ತಕ್ಕಂಥ ವ್ಯಕ್ತಿಯ ಜೊತೆಗೆ ಒಂದು ಜವಾಬ್ದಾರಿ ಕೊಡುತ್ತೆ. ಹೌದು, ನನ್ನ ಬ್ಯಾಂಕಲ್ಲಿ 1 ಲಕ್ಷ ಇದೆ, ನೀವು ಅವನಿಗೆ 50,000 ತನಕ ಸಾಲ ಕೊಡ್ಬೋದು. ಹಾಗೊಂದು ಗ್ಯಾರಂಟಿ ಕೊಡೋ ಕೆಲಸ ಕೂಡ ಯಾವುದು ಬ್ಯಾಂಕ್ ಕೂಡ ಮಾಡುತ್ತೆ. ಇದೆಲ್ಲ ಸೇವೆಗಳ ನಂತರ ನೀವು ತಿಳ್ಕೊಳ್ಬೇಕು ಬ್ಯಾಂಕಿಂಗ್ ವ್ಯವಹಾರ ಅಂದರೆ ಏನು ಅಂತ. ವೆರಿ ಇಂಟ್ರೆಸ್ಟಿಂಗ್. ಯಾವುದೇ ಒಂದು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದ ಲೆಕ್ಕವನ್ನೇ ಬ್ಯಾಂಕ್ ವ್ಯವಹಾರ ಅಂತ ಕೂಡ ಕರಿತೀವಿ. ಈ ಬ್ಯಾಂಕ್ಗಳು ಹಣಕಾಸಿನ ಸಂಬಂಧ ವ್ಯವಹಾರಗಳನ್ನು ನಿರ್ವಹಿಸ್ತಕ್ಕಂಥ ಒಂದು ಸಂಸ್ಥೆಯಾಗಿಯೂ ಕೂಡ ಕಾರ್ಯವನ್ನು ಮಾಡ್ತಾವೆ. ನೆಕ್ಸ್ಟ್ ಬರೋಣ. ಹಾಗಾದರೆ ಬ್ಯಾಂಕ್ ಸಾಲ ಅಂದರೆ ಏನು ನೋಡಿ. ಬ್ಯಾಂಕ್ ಸಾಲ ಅಂದರೆ ಏನು ಅನ್ನೋದನ್ನು ಈಗ ಹೇಳಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಗೆ ಹೇಳಿದೆ, ಈ ಪಾಠದಲ್ಲಿ ಸ್ವಲ್ಪ ರಿಪಿಟೇಷನ್ಸ್ ಜಾಸ್ತಿ ಇರ್ತವೆ, ಅರ್ಥ ಮಾಡ್ಕೊಳ್ಳಿ. ಬ್ಯಾಂಕುಗಳು ಗ್ರಾಹಕರ ಹಣವನ್ನು ಠೇವಣಿಯಾಗಿ ಇಟ್ಕೊಳ್ತವೆ. ಈ ಠೇವಣಿಗಳಿಂದ ಸಂಗ್ರಹಿಸಲಾದ ಹಣವನ್ನು ಗಿರಾಕಿಗಳಿಗೆ ಸಾಲ ರೂಪದಲ್ಲಿ ಕೊಡ್ತವೆ. ಹೀಗೆ ಕೊಡೋದನ್ನೇ ನಾವು ಬ್ಯಾಂಕ್ ಸಾಲಗಳು ಅಂತ ಕೂಡ ಕರಿತೀವಿ. ಬ್ಯಾಂಕ್ ಹತ್ರ ತನ್ನ ಸ್ವಂತದ್ದೇನು ದುಡ್ಡು ಇರಲ್ಲ. ನಾವು ಒಬ್ಬ ವ್ಯಕ್ತಿ ಡೆಪಾಸಿಟ್ ಮಾಡ್ತಾನೆ, ಅವನ ಹಣದಲ್ಲಿ ಒಂದು 70% ಸಾಲ ರೂಪದಲ್ಲಿ ಕೊಡುತ್ತೆ. ಆ 70%ಗೆ ಹೆಚ್ಚಿನ ಬಡ್ಡಿ ಸಾಲ ತೊಗೊಂಡವನ ಹತ್ರ ತಗೊಳುತ್ತೆ. ಅದರಲ್ಲಿ ಸ್ವಲ್ಪ ಹಣವನ್ನು ಉಳಿಸ್ಕೊಂಡು ಈ ಡೆಪಾಸಿಟ್ ಮಾಡಿರೋನಿಗೆ ಬಡ್ಡಿ ರೂಪದಲ್ಲಿ ಕೊಡುತ್ತೆ. ಹೀಗೆ ಬ್ಯಾಂಕ್ ಒಂದು ಸಾಲ ಕೊಡ್ತಕ್ಕಂಥ ಸಿಸ್ಟಮನ್ನು ಮೇಂಟೈನ್ ಮಾಡುತ್ತೆ. ಇನ್ನು ಬ್ಯಾಂಕ್ಗಳು ತಮ್ಮ ಏನು ಕಸ್ಟಮರ್ಸ್ ಇದ್ದಾರೆ ಅವರಿಗೆ ಠೇವಣಿಗಳಿಗೆ ಬೇಡಿಕೆ ಇರುವ ಗ್ರಾಹಕರ ರೂಪದಲ್ಲಿ ಒಂದು ರೀತಿಯ ಅತ್ಯುತ್ತಮವಾದ ಡಿಮ್ಯಾಂಡ್ಗಳನ್ನು, ಬಡ್ಡಿಯನ್ನು ಕೊಡೋದಕ್ಕೆ ಪ್ರೇರೇಪಣೆ ಮಾಡಿ ಹೆಚ್ಚೆಚ್ಚು ಹಣವನ್ನು ಬ್ಯಾಂಕ್ ಸಂಗ್ರಹಣೆ ಮಾಡುವಂಥ ಕೆಲಸ ಕೂಡ ಮಾಡುತ್ತೆ. ಜೊತೆಗೆ ಸಾಲ ರೂಪದಲ್ಲಿ ಕೊಟ್ಟವನಿಗೂ ಕೂಡ ಸಾಲವನ್ನು ವಸೂಲಿ ಮಾಡೋದಕ್ಕೂ ಕೂಡ ಅದು ಕಾರ್ಯವನ್ನು ಮಾಡುತ್ತೆ. ಉದಾಹರಣೆ ಏನು ನೋಡಿ, ಬ್ಯಾಂಕಲ್ಲೇ ಡೆಪಾಸಿಟ್ ಮಾಡಿದ್ರೆ 5%, 6%, 7% ಅಂತ ಹೇಳುತ್ತೆ. ಆದರೆ ಅದೇ ಸಾಲ ತೊಗೊಳ್ಳೋನಿಗಾದರೆ 10%, 11%, 12% ಅಂತ ಹೇಳುತ್ತೆ. ಇದು ಬ್ಯಾಂಕ್ ಗಳಿಸುವಂಥ ಆದಾಯ, ಸಾಲಗಳ ರೂಪದಲ್ಲಿ ಅದು ಗಳಿಸುವಂಥ ಆದಾಯ. ಇನ್ನು ಬ್ಯಾಂಕಲ್ಲಿ ಬಂದ ಸ್ವಲ್ಪ ಭಾಗದ ಹಣವನ್ನು ತನ್ನ ಠೇವಣಿದಾರರಿಗೂ ಬಡ್ಡಿ ರೂಪದಲ್ಲಿ ಕೊಡುವಂಥ ಕೆಲಸ ಮಾಡುತ್ತೆ. ಅದು ನಿಮಗೆ ಹೇಳಿದೆ ಈಗ. ನೆಕ್ಸ್ಟ್, ಈ ಬಡ್ಡಿ ಠೇವಣಿದಾರರ ಆದಾಯವೂ ಆಗಿರುತ್ತೆ. ಯಾರು ಡೆಪಾಸಿಟ್ ಮಾಡ್ತಾನೋ ಅವ್ನಿಗೆ ಹೆಚ್ಚಿನ ಬಡ್ಡಿ ಕೊಡೋದ್ರ ಮುಖಾಂತರ ಅವನಿಗೂ ಕೂಡ ಇದು ಆದಾಯ ಆಗತ್ತೆ. ಜೊತೆಗೆ ಬ್ಯಾಂಕ್ಗಳು ತಮ್ಮ ಕಸ್ಟಮರ್ಸ್ಗಳಿಗೆ ಹಣವನ್ನು ಸ್ಥಳೀಯ ಮತ್ತು ವಿದೇಶಿ ವ್ಯಾಪಾರಗಳು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಹಣಕಾಸಿನ ಚಟುವಟಿಕೆಗಳನ್ನು ಅಭಿವೃದ್ಧಿ ಮಾಡ್ಕೊಳ್ಬೇಕು ಅಂದರೆ ಅದಕ್ಕೂ ಕೂಡ ಇದು ಸಹಾಯವನ್ನು ಮಾಡುತ್ತೆ. ಹಾಗಾದರೆ ಇದಿಷ್ಟು ಬ್ಯಾಂಕಿಂಗ್ ಸಿಸ್ಟಮ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈ ಎಲ್ಲ ಬ್ಯಾಂಕ್ಗಳನ್ನು ಹೇಗೆ ಕಂಟ್ರೋಲ್ ಮಾಡಲಾಗತ್ತೆ ಅನ್ನುವ ಸಿಸ್ಟಮ್ ಕೂಡ ನೀವು ಕಲ್ತ್ಕೊಳ್ಬೇಕು. ಅದೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಭಾರತದಲ್ಲಿ ಬ್ರಿಟಿಷರ ಆಡಳಿತ ಇರುವ ಸಂದರ್ಭದಲ್ಲಿ 1935 ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನುವ ಇವತ್ತಿನ ಬ್ಯಾಂಕ್ನ ಮೂಲ ಸ್ವರೂಪ ಹುಟ್ಕೊಳ್ತು. ಅದು ಕೂಡ ಕೋಲ್ಕತ್ತಾದಲ್ಲಿ ಅದರ ಮೊದಲ ಬ್ಯಾಂಕಿಂಗ್ ಸಿಸ್ಟಮ್ಸ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ ಬ್ರಿಟಿಷರು. ಹಾಗಾಗಿ
ನಿಮಗೆ ನೆನಪಿರಲಿ, 1935ರಿಂದ ಭಾರತದ ಕೇಂದ್ರ ಬ್ಯಾಂಕ್ ಆಗಿ ನಮ್ಮಲ್ಲಿ ರಿಸರ್ವ್ ಬ್ಯಾಂಕ್ ಕೆಲಸವನ್ನು ಮಾಡ್ತಾ ಬಂತು. ಭಾರತದಲ್ಲಿ ಎಲ್ಲ ಬ್ಯಾಂಕುಗಳ ಮೇಲಿನ ಒಂದು ಹತೋಟಿ ಯಾರಿಗಿದೆ ಅಂದರೆ ಅದು ರಿಸರ್ವ್ ಬ್ಯಾಂಕಿಗಿದೆ. ಹಾಗಾಗಿ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕ್ಗಳ ಬ್ಯಾಂಕ್ ಅಥವಾ ಮದರ್ ಆಫ್ ಆಲ್ ಬ್ಯಾಂಕ್ಸ್ ಅಂತ ಕರಿತೀವಿ, ಎಲ್ಲ ಬ್ಯಾಂಕುಗಳ ತಾಯಿ ಅಂತ. ಹಾಗಾಗಿ ಇವತ್ತು ಹಣಕಾಸಿನ ಒಂದು ರೂಪುರೇಷೆಗಳನ್ನು ಅಥವಾ ನೀತಿಯನ್ನು ನಮ್ಮ ದೇಶಕ್ಕೇನಾದರೂ ರೂಪಿಸ್ಕೊಡ್ಬೇಕು ಅಂದರೆ ಅದು ರಿಸರ್ವ್ ಬ್ಯಾಂಕ್ ಕೆಲಸ ಆಗಿರುತ್ತೆ. ನಮ್ಮಲ್ಲಿ ನೀವು ನೋಡ್ಬೋದು, ಹಿಂದೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತಿತ್ತು, ಈಗ ಹಂಗಿಲ್ಲ, ಸ್ಟೇಟ್ ಬ್ಯಾಂಕ್ ಸಮೂಹಗಳು ಅಂತ ಮಾಡ್ಕೊಂಡಿದ್ದೀವಿ. SBI ಅಂತ ಕೂಡ ಇದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ. ಮತ್ತು ನಮ್ಮಲ್ಲಿ 21 ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೂಡ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಹಾಗೆಯೇ ಖಾಸಗಿ ಬ್ಯಾಂಕ್ಗಳು ಕೂಡ ನಮ್ಮಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಹಾಗಾಗಿ ಒಂದು ರಾಷ್ಟ್ರೀಕೃತ ಬ್ಯಾಂಕ್ಗಳು, ಇನ್ನೊಂದು ಖಾಸಗಿ ಬ್ಯಾಂಕ್ಗಳು ಅಂತ ಹೇಳ್ಬೋದು. ಉದಾಹರಣೆ ಒಂದು ಎಕ್ಸಾಂಪಲ್ ನೀವು ನೋಡೋದಾದರೆ ನೋಡಿ, ನೀವು ಕೆನರಾ ಬ್ಯಾಂಕ್, SBI ಇವೆಲ್ಲ ಹಿಂಗೆ ಇರ್ತಾವೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್ ಇಷ್ಟೇ ಇರುತ್ತೆ. ಆದರೆ ನೀವು ಕರ್ನಾಟಕ ಬ್ಯಾಂಕ್ ನೋಡಿದ್ದೀರಲ್ಲ, ಕರ್ನಾಟಕ ಬ್ಯಾಂಕ್ ಅದರ ಮುಂದೆ ಲಿಮಿಟೆಡ್ ಅಂತ ಇರುತ್ತೆ. ಈ ಥರ ಒಂದು ಲಿಮಿಟೆಡ್ ಆಗಿರ್ತಕ್ಕಂಥದ್ದು ಅಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು, ಇದು ಇನ್ನೂ ಕೂಡ ರಾಷ್ಟ್ರೀಕರಣ ಆಗಿಲ್ಲ ಅಂತ. ಈ ಥರದ ಅನೇಕ ವಿದೇಶಿ ಬ್ಯಾಂಕ್ಗಳು ಕೂಡ ಭಾರತದಲ್ಲಿ ಕೆಲಸ ಮಾಡ್ತವೆ. ಈಗ HDFC ಬ್ಯಾಂಕ್ ಅಂತ ಕರಿತೀರಿ. ಈ ಥರದ ವಿದೇಶಿ ಬ್ಯಾಂಕ್ಗಳು ಕೂಡ ನಮ್ಮಲ್ಲಿ ಖಾಸಗಿ ಬ್ಯಾಂಕ್ಗಳ ಸಮೂಹದಲ್ಲಿ ಕೆಲಸ ಮಾಡ್ತಕ್ಕಂಥವು ಇದ್ದಾವೆ. 19 ವಿದೇಶಿ ಬ್ಯಾಂಕ್ಗಳು ಅಟ್ ಪ್ರೆಸೆಂಟು ನಮ್ಮಲ್ಲಿ ರಿಜಿಸ್ಟರ್ಡ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥವು ಇದ್ದಾವೆ. ಸುಮಾರು 8,000 ಉಪಶಾಖೆಗಳು ಇವತ್ತು ನಮ್ಮಲ್ಲಿ ಕಾರ್ಯವನ್ನು ನಿರ್ವಹಿಸ್ತವೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋಣ ಅಂಚೆ ಕಚೇರಿಗಳ ವಿಚಾರ. ಬ್ಯಾಂಕ್ಗಳ ಉದ್ಯಮದಲ್ಲಿ ಇತ್ತೀಚೆಗೆ ಬೆಳವಣಿಗೆಗಳು ತುಂಬಾ ಜಾಸ್ತಿ ಆಗ್ತಾ ಬಂತು. ಎಲ್ಲ ಮೂಲ ಕೇಂದ್ರಗಳಿಗೂ ಬ್ಯಾಂಕ್ ಸಿಸ್ಟಮ್ಸ್ನ ಡೆವಲಪ್ಮೆಂಟ್ ಮಾಡೋಕ್ಕಾಗಿರಲಿಲ್ಲ. ಆ ಸಂದರ್ಭದಲ್ಲಿ ಈ ಬ್ಯಾಂಕಿಂಗ್ ಸಿಸ್ಟಮ್ಸ್ಗಳನ್ನು ತಾನೂ ವಹಿಸ್ಕೊಂಡ್ಬಿಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೆ ಈ ಪೋಸ್ಟಲ್ ಬ್ಯಾಂಕ್ ಸಿಸ್ಟಮ್ಸ್ ಅಂತ. ಹಾಗಾಗಿ ಅಂಚೆ ಕಚೇರಿಗಳು ಕೂಡ ಬ್ಯಾಂಕ್ ವ್ಯವಹಾರಗಳ ಜೊತೆ ಲಿಂಕ್ ಆಗೋದಕ್ಕೆ ಶುರುವಾಯಿತು. ಉದಾಹರಣೆ, ಹಳ್ಳಿಗಳಲ್ಲಿ, ಗ್ರಾಮೀಣ ವಲಯಗಳಲ್ಲಿ ಈ ಮೆಮೊ ಕಳಿಸೋವಂಥದ್ದು, DD ಕಳಿಸೋಕ್ಕಿಂತ ಮುಂಚೆ ಮೆಮೊ ಕಳಿಸ್ತಕ್ಕಂಥದ್ದು ಅಂತ ಕಡೆಗೆ MO ಮಾಡೋದು ಅಂತ, ಮನಿ ಆರ್ಡರ್ ಅಂತ ಕರಿತಿದ್ರು, ಅದನ್ನೆಲ್ಲ ಪೋಸ್ಟಲ್ ಬ್ಯಾಂಕ್ ಸಿಸ್ಟಮ್ಸ್ ವಹಿಸ್ಕೊಂಡಿತ್ತು. ಮತ್ತು ಯಾವುದೋ ಅನೇಕ ಸರ್ಕಾರಿ ಉದ್ಯೋಗಗಳಿಗೆ ಈಗಲೂ ಕೂಡ ಬ್ಯಾಂಕ್ ಚಲನ್ ಕಟ್ಟೋಕ್ಕಲ್ಲ, ಪೋಸ್ಟಲ್ ಚಲನ್ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅನೇಕ ಕಡೆ ಬ್ಯಾಂಕ್ಗಳು ಕೂಡ ಇವಾಗ ತಮ್ಮದೇ ಆಗಿರ್ತಕ್ಕಂಥ ATM ಸರ್ವಿಸಸ್ಗಳನ್ನು ಕೂಡ ಈಗ ಡೆವಲಪ್ಮೆಂಟ್ ಮಾಡಿದ್ದಾವೆ. ಮತ್ತು RDಗಳನ್ನು ಇಡ್ತಕ್ಕಂಥದ್ದು, ಹಾಗೆ ಉಳಿತಾಯ ಖಾತೆಗಳನ್ನು ಕೊಡ್ತಕ್ಕಂಥದ್ದು, ಇವೆಲ್ಲ ಭಾರತೀಯ ಅಂಚೆ ತನ್ನದೇ ಆಗಿರ್ತಕ್ಕಂಥ ಜಾಲವನ್ನು ಏನು ಮಾಡಿದೆ, ನಮ್ಮಲ್ಲಿ ಎಕ್ಸ್ಟೆಂಡ್ ಮಾಡ್ತಾ ಇದೆ. ಹಾಗಾಗಿ 90% ಗ್ರಾಮಾಂತರ ಮತ್ತು ಸಣ್ಣ ಸಣ್ಣ ಪಟ್ಟಣಗಳಲ್ಲಿ ಅಂಚೆ ಕಚೇರಿ ಇವತ್ತು ತನ್ನ ಬ್ಯಾಂಕಿಂಗ್ ಸಿಸ್ಟಮ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡಿದೆ ಅಂತ ಅಂದ್ಕೊಳ್ಬೋದು. ಮತ್ತು ಅಂಚೆ ಇಲಾಖೆಯಲ್ಲಿ ಉಳಿತಾಯದ ವ್ಯವಸ್ಥೆ ಅಂತ ಬಂದಾಗ ಬಹಳ ಇಂಪಾರ್ಟೆಂಟ್ ಅಂತಂದರೆ ರಾಷ್ಟ್ರೀಯ ಉಳಿತಾಯ ಪತ್ರ ಅಂತ ಕೂಡ ಕರಿತೀವಿ. ನೋಡಿ, ಇದೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಯೋಜನೆ ಅಂಚೆ ಇಲಾಖೆನಲ್ಲಿ ನಾವು ಕಾಣಬಹುದು. ಓಕೆ, NSC ಅಂತ ಕೂಡ ಕರಿತೀವಿ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಅಂತ. ನೀವು 100 ರೂಪಾಯಿಗಿಂತ ಮೇಲ್ಪಟ್ಟು ಎಷ್ಟೇ ಹಣವನ್ನಾದರೂ NSC ಒಳಗಡೆ ಏನು ಮಾಡ್ಬೋದು, ಇಡ್ಬೋದು. ಹಂಗಿಟ್ರೆ ಇಷ್ಟು ವರ್ಷಕ್ಕೆ ಅಂತ ಆ ಹಣವನ್ನು ಅಂಚೆ ಇಲಾಖೆ ಡಬಲ್ ಮಾಡಿ ಕೊಡುತ್ತೆ. ಇನ್ನು ಅಂಚೆನಲ್ಲೂ ಕೂಡ ಉಳಿತಾಯ ಖಾತೆಗಳನ್ನು ಕೂಡ ಕೊಡುತ್ತೆ. ನೆಕ್ಸ್ಟು ಕಿಸಾನ್ ವಿಕಾಸ್ ಪತ್ರ ಅಂತ ಕರಿತೀವಿ ನಾವು. ಓಕೆ, ಈ ಕಿಸಾನ್ ವಿಕಾಸ್ ಪತ್ರಗಳನ್ನು ಕೊಡುವಂಥ ಕೆಲಸ ಮಾಡುತ್ತೆ. ಜೊತೆಗೆ RDಗಳನ್ನು ಕೊಡೋದು, ಮಾಹೆಯಾನ ತೀರು ಠೇವಣಿಗಳು ಅಂತ ಕೂಡ ಕರಿತೀವಿ. ಮತ್ತು ಅಂಚೆ ಇಲಾಖೆನಲ್ಲೂ ಕೂಡ ಇನ್ಶೂರೆನ್ಸ್ಗಳನ್ನು ಕೂಡ ಕೊಡುತ್ತೆ. ಇನ್ನು ನಿವೃತ್ತಿ ವೇತನ, ಹಣ ವರ್ಗಾವಣೆ, ಅನೇಕ ವ್ಯವಹಾರಗಳನ್ನು ಬ್ಯಾಂಕ್ ಯಾವ ರೀತಿ ಮಾಡುತ್ತೋ ಅದರ ಬ್ಯಾಂಕ್ ವ್ಯವಹಾರಗಳನ್ನು ಪೋಸ್ಟಲ್ ಸಿಸ್ಟಮ್ಸ್ ಕೂಡ ನಮ್ಮಲ್ಲಿ ಮಾಡ್ತಾ ಇದೆ. ನೆಕ್ಸ್ಟ್ ಬರೋಣ ಬ್ಯಾಂಕ್ನ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ. ಬ್ಯಾಂಕ್ಗಳಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಅದು ಸೆಂಟ್ರಲ್ ಬ್ಯಾಂಕ್ ಆಗಿ ಭಾರತದಲ್ಲಿ ಕೆಲಸ ಮಾಡುತ್ತೆ. ಅದು ಬಿಟ್ಟರೆ ವಾಣಿಜ್ಯ ಬ್ಯಾಂಕ್ಗಳು ಅಂತ ಕೂಡ ಇದೆ, ಕಮರ್ಷಿಯಲ್ ಪರ್ಪಸ್ ಬ್ಯಾಂಕ್ಸ್ಗಳಿದ್ದಾವೆ. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಬ್ಯಾಂಕ್ಸ್ ಅಂತ ಕೂಡ ಇದೆ, ಕೈಗಾರಿಕೆಗಳನ್ನ ಅಭಿವೃದ್ಧಿ ಮಾಡೋದಕ್ಕೋಸ್ಕರವಾಗಿಯೇ ಬ್ಯಾಂಕ್ಗಳಿದ್ದಾವೆ.
ಇನ್ನು ವ್ಯವಸಾಯ ಅಭಿವೃದ್ಧಿಗೂ ಕೂಡ ಕೆಲಸ ಮಾಡ್ತವೆ. PLD ಬ್ಯಾಂಕ್ಸ್ ಅಂತ ಕರಿತೀವಿ, ಪ್ರೈಮರಿ ಲ್ಯಾಂಡ್ ಡೆವಲಪ್ಮೆಂಟ್ಸ್ ಬ್ಯಾಂಕ್ಸ್ ಅಂತ ಬರ್ತವೆ ಇವು. ಜೊತೆಗೆ ಸ್ಥಳೀಯ ಬ್ಯಾಂಕಿಂಗ್ ಸಿಸ್ಟಮ್ಸ್ ಕೂಡ ಇದ್ದಾವೆ, ಜೊತೆಗೆ ಕೋಆಪರೇಟಿವ್ ಸಿಸ್ಟಮ್ಸ್ ಬ್ಯಾಂಕ್ಗಳು ಕೂಡ ಇದ್ದಾವೆ. ಇವುಗಳೆಲ್ಲ ಬ್ಯಾಂಕ್ನ ವಿಧಗಳು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಕಮರ್ಷಿಯಲ್ ಬ್ಯಾಂಕ್ಸ್ ಅಂದರೆ ವಾಣಿಜ್ಯ ಬ್ಯಾಂಕ್ಗಳು, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ಗಳು, ಪ್ರೈಮರಿ ಲ್ಯಾಂಡ್ ಡೆವಲಪ್ಮೆಂಟ್ಸ್ ಬ್ಯಾಂಕ್ PLD ಬ್ಯಾಂಕ್ಗಳು, ಇನ್ನು ಸ್ಥಳೀಯ ಬ್ಯಾಂಕಿಂಗ್ ಸಿಸ್ಟಮ್ಸ್ಗಳು, ಜೊತೆಗೆ ಸಹಕಾರಿ ಬ್ಯಾಂಕ್ಗಳು ಕೂಡ ನಮ್ಮಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ಹಾಗಾದರೆ ಬ್ಯಾಂಕ್ಗಳಲ್ಲಿ ಖಾತೆಗಳ ವಿಚಾರಕ್ಕೆ ಬಂದರೆ 4 ರೀತಿ ಖಾತೆಗಳನ್ನು ಬ್ಯಾಂಕ್ ಕೊಡುತ್ತೆ. ಒಂದು ಉಳಿತಾಯ ಖಾತೆ. ಉಳಿತಾಯ ಖಾತೆ ಅಂದರೆ ಸೇವಿಂಗ್ಸ್ ಅಕೌಂಟ್ ಅಂತ ಕೂಡ ಕರಿತೀವಿ. ಇನ್ನೊಂದು ಚಾಲ್ತಿ ಖಾತೆ. ವಾಣಿಜ್ಯ ವ್ಯವಹಾರಗಳು, ವ್ಯಾಪಾರಗಳನ್ನು ಮಾಡೋರು, ದಿನಕ್ಕೆ 10 ಟೈಮ್ ಬ್ಯಾಂಕ್ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರು ಈ ಕರೆಂಟ್ ಅಕೌಂಟನ್ನು ಬಳಸ್ತಾರೆ, ಚಾಲ್ತಿ ಖಾತೆ. ಇನ್ನು RD ಅಂತ ಕರಿತೀವಿ ನಾವು, ರೆಕರಿಂಗ್ ಡಿಪಾಸಿಟ್ ಅಮೌಂಟ್ ಅಂತ, ಆವರ್ತ ಠೇವಣಿ. ಪ್ರತಿ ತಿಂಗಳು ಇಷ್ಟು ಹಣವನ್ನು ಡಿಪಾಸಿಟ್ ಮಾಡೋದು, ಪ್ರತಿ ತಿಂಗಳು ಮಾಡೋರೆಲ್ಲ ಈ ಆವರ್ತ ಠೇವಣಿ RDಯನ್ನು ಬಳಸ್ತಾರೆ. ಇನ್ನು ಫಿಕ್ಸ್ಡ್ ಡಿಪಾಸಿಟ್, ನಿಯಮಿತ ಇಷ್ಟೇ ವರ್ಷಗಳಿಗೆ ಅಂತ ಫಿಕ್ಸ್ ಮಾಡಿ ಇಡ್ತಕ್ಕಂಥದ್ದನ್ನು ನಿಶ್ಚಿತ ಠೇವಣಿ FD ಅಂತ ಕರಿತೀವಿ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಅಕೌಂಟಲ್ಲಿ ಸೇವಿಂಗ್ಸ್ ಅಕೌಂಟ್ ಇದೆ, ಕರೆಂಟ್ ಅಕೌಂಟ್ ಇದೆ, ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಇನ್ನೊಂದು RD ಅಕೌಂಟು, ಮತ್ತೊಂದು FD ಅಕೌಂಟ್. ಇದು ನೀವು ಚೆನ್ನಾಗಿ ತಿಳ್ಕೊಳ್ಬೇಕು. ನೆಕ್ಸ್ಟ್ ಉಳಿತಾಯ ಖಾತೆಗೆ ಬರೋಣ. ಸಾಮಾನ್ಯವಾಗಿ ವೇತನ ಪಡಿತಕ್ಕಂಥವ್ರು, ಒಂದು ನಿಯಮಿತವಾದ ಆದಾಯ ಹೊಂದಿರತಕ್ಕಂಥವರೆಲ್ಲ ಯಾವ ಅಕೌಂಟನ್ನು ತೆಗೆದಿರ್ತಾರೆ ಅಂದರೆ ಉಳಿತಾಯ ಖಾತೆ. ನೆನ್ಪಿಟ್ಕೊಳ್ಳಿ, ಕರೆಕ್ಟಾಗಿ ತಿಂಗಳ ಎಂಡಿಗೆ ಇಷ್ಟು ಸಂಬಳ ಬರೋರು ಅಥವಾ ಅವಾಗವಾಗ ಒಂದಿಷ್ಟು ದುಡ್ಡು ಬ್ಯಾಂಕಲ್ಲಿ ಬರ್ತಕ್ಕಂಥವು, ಇಂಥವರೆಲ್ಲ ಏನು ಉಳಿತಾಯ ಖಾತೆ. ತಿಂಗಳಲ್ಲಿ 1-2 ಬಾರಿ ಅಥವಾ ದಿನಕ್ಕೆ 1 ಬಾರಿ ಬ್ಯಾಂಕಿಂಗಿಗೆ ಹೋಗೋರೆಲ್ಲ ಉಳಿತಾಯ ಖಾತೆಯನ್ನು ಮಾಡ್ತಾ ಇರ್ತಾರೆ. ಇದರಲ್ಲಿ ಹಿರಿಯ ನಾಗರಿಕರಿರ್ಬೋದು, ಪಿಂಚಣಿದಾರರಿರ್ಬೋದು, ಇವರಿಗೆಲ್ಲರಿಗೂ ಅವಕಾಶಗಳನ್ನು ಕೊಡ್ತಾರೆ. ಈ ಖಾತೆಯಲ್ಲಿ ಜನರು ಹಣವನ್ನು ಉಳಿತಾಯ ಮಾಡಿದ್ರೆ ಹೆಚ್ಚಿನ ಸಹಾಯವನ್ನು ಕೂಡ ನೀವು ಅದನ್ನು ಮಾಡ್ಕೊಳ್ಬೋದು ಅಂತ. ನೆಕ್ಸ್ಟ್ ಬರೋಣ ಚಾಲ್ತಿ ಖಾತೆ, ಕರೆಂಟ್ ಅಕೌಂಟ್. ಈ ಕರೆಂಟ್ ಅಕೌಂಟ್ ಏನಂದರೆ ಸಾಮಾನ್ಯವಾಗಿ ಹೆಚ್ಚು ಬ್ಯಾಂಕಿಂಗ್ ವಹಿವಾಟುಗಳನ್ನು ಮಾಡೋರು, ವಾಣಿಜ್ಯ ವ್ಯವಹಾರಗಳನ್ನು ಮಾಡೋರು, ಔದ್ಯೋಗಿಕ ಸಂಸ್ಥೆಗಳನ್ನು ತೆಗೆದಿರ್ತಕ್ಕಂಥವ್ರು, ಒಂದು ದಿನದಲ್ಲಿ ಹಲವಾರು ಟೈಮ್ ಬ್ಯಾಂಕ್ ಮುಖಾಂತರ ಟ್ರಾನ್ಸಾಕ್ಷನ್ ಮಾಡೋರೆಲ್ಲ ಈ ಕರೆಂಟ್ ಅಕೌಂಟನ್ನು ಬಳಸ್ತಾರೆ. ಹೀಗೆ ಕರೆಂಟ್ ಅಕೌಂಟನ್ನು ಬಳಸುವಾಗ ಠೇವಣಿಗಳ ಮರುಪಾವತಿ, ಫಿಕ್ಸಡ್ ಇಡ್ತಕ್ಕಂಥದ್ದು, ಡಿಮ್ಯಾಂಡ್ ಕೊಡ್ತಕ್ಕಂಥದ್ದು, ಇನ್ನು ಅನೇಕ ರೀತಿಯ ಉಪಸರ್ಗ ವ್ಯವಹಾರಗಳನ್ನು ಮಾಡ್ತಕ್ಕಂಥವರೆಲ್ಲರೂ ಕೂಡ ಈ ಚಾಲ್ತಿ ಖಾತೆಯನ್ನು ಬಳಸ್ತಾರೆ. ಇದರಿಂದ ದಿನಕ್ಕೆ ಎಷ್ಟು ಬಾರಿ ಆದರೂ ನೀವು ಹಣವನ್ನು ತುಂಬಬಹುದು, ಎಷ್ಟು ಬಾರಿ ಆದರೂ ಹಣವನ್ನು ಪಡ್ಕೊಳ್ಬೋದು. ಆದರೆ ಉಳಿತಾಯ ಖಾತೆಯಲ್ಲಿ ಈ ಸಿಸ್ಟಮ್ ಇರಲ್ಲ. ಈ ಒಂದು ಕರೆಂಟ್ ಅಕೌಂಟಲ್ಲಿ ನೀವು ಚಾಲ್ತಿ ಖಾತೆಯಲ್ಲಿ ಠೇವಣಿಗಳಿಗೆ ಬ್ಯಾಂಕ್ಗಳು ಬಡ್ಡಿ ಕೊಡೋಲ್ಲ. ಇದು ಕರೆಕ್ಟಾಗಿ ನೆನಪಿರಲಿ. ಉಳಿತಾಯ ಖಾತೆಯಲ್ಲಾದರೂ ನಿಮಗೆ ಬಡ್ಡಿ ಸಿಗತ್ತೆ, ಆದರೆ ಚಾಲ್ತಿ ಖಾತೆಯಲ್ಲಿ ನಿಮಗೆ ಬಡ್ಡಿ ಸಿಗಲ್ಲ. ಆದರೆ ಇದು ತಮ್ಮ ಸೇವೆಗೆ ಇಲ್ಲಿ ಶುಲ್ಕವನ್ನು ವಸೂಲು ಮಾಡುತ್ತೆ. ಕರೆಂಟ್ ಅಕೌಂಟಲ್ಲಿ ಹಲವಾರು ಬಾರಿ ನೀವು ಟ್ರಾನ್ಸಾಕ್ಷನ್ಸ್ ಮಾಡೋದ್ರಿಂದ ಇಷ್ಟು ಪರ್ಸೆಂಟೇಜ್ ಹಣವನ್ನು ನೀವು ಅವರಿಗೆ ಕೊಡಬೇಕಾಗತ್ತೆ. ನೆಕ್ಸ್ಟ್ ಬರೋಣ ರೆಕರಿಂಗ್ ಡಿಪಾಸಿಟ್ ಅಕೌಂಟ್, ಅಂದರೆ RD ಅಕೌಂಟ್ ಅಂತ ಕರಿತೀವಿ. ಇಲ್ಲೇನಾಗಿರುತ್ತೆ, ಆವರ್ತ ಠೇವಣಿಗಳನ್ನು ಸಾಮಾನ್ಯವಾಗಿ ಭವಿಷ್ಯ ಕಾಲದಲ್ಲಿ ಯಾವುದಾದ್ರೂ ಒಂದು ನಿರ್ದಿಷ್ಟ ದಿನದೊಂದು ಇದನ್ನು ಹಿಂದಕ್ಕೆ ಪಡಿಬೇಕು ಅನ್ನೋ ಕಾರಣಕ್ಕೆ ಪ್ರತಿ ತಿಂಗಳು ಕೂಡ ನಾವು ಠೇವಣಿಗಳನ್ನು ಜಮಾ ಮಾಡ್ತಾ ಹೋಗ್ತೀವಿ. ಇದನ್ನು RD ಅಂತ ಕೂಡ ಕರಿತೀವಿ. ಇಂಥ RD ಮುಖಾಂತರ ಸಾಮಾನ್ಯವಾಗಿ ನಮ್ಮ ಭವಿಷ್ಯದ ಅವಶ್ಯಕತೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಪೋಷಕರು ಈ ಕೆಲಸ ಮಾಡ್ತಾರೆ. ಮಕ್ಕಳ ವಿವಾಹಕ್ಕೆ, ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ, ಅಥವಾ ನೆಲ, ಕಾರು, ಸೈಟ್, ಮನೆ ಇನ್ನೇನೋ ಕಟ್ಟೋದಕ್ಕೆ ಈ RDಗಳನ್ನು ಉಪಯೋಗ ಮಾಡ್ತಾರೆ. ನೆಕ್ಸ್ಟ್ ಅವಧಿ ಮುಗಿದ ನಂತರ ಈ ಹಣವನ್ನು ಸೇರಿಸಿ ಅದಕ್ಕೆ ಬಡ್ಡಿಯನ್ನು ಸೇರಿಸಿಬಿಟ್ಟು ಬ್ಯಾಂಕ್ ನಿಮಗೇನು ಮಾಡುತ್ತೆ, ವಾಪಸ್ ಕೊಡುತ್ತೆ. ಇನ್ನು ಫಿಕ್ಸೆಡ್ ಅಕೌಂಟ್ ಅಂತ ಕರಿತೀವಿ, ನಿಶ್ಚಿತ ಠೇವಣಿ ಅಂತ. ಟರ್ಮ್ ಡಿಪಾಸಿಟ್ ಅಕೌಂಟ್ ಅಂತಲೂ ಕೂಡ ಇದಕ್ಕೆ ಇನ್ನೊಂದು ಹೆಸರು ಇದೆ. ಈ ಖಾತೆಯಲ್ಲಿ ಠೇವಣಿಯನ್ನು ಒಂದು ನಿರ್ದಿಷ್ಟ ಅವಧಿಗೆ ನೀವು ಇಲ್ಲಿ ಇಡಬೇಕಾಗತ್ತೆ. ಈ ಠೇವಣಿ ಇಟ್ಟಂಥ ಹಣವನ್ನು ಅವಧಿ ಮುಗಿಯುವ ಒಳಗೆ ನೀವು ಅದನ್ನು ಪಡೆಯೋಕ್ಕಾಗಲ್ಲ. ಆದರೆ ಬ್ಯಾಂಕ್ಗಳಲ್ಲಿ ಕೆಲವು ರಿಲ್ಯಾಕ್ಸೇಷನ್ಸ್ ಮುಖಾಂತರ ಈ ಫಿಕ್ಸೆಡ್ ಅಮೌಂಟನ್ನು ವಾಪಸ್ ಪಡಿಬೋದು. ಆದರೆ ನಿಮಗೆ ನಿಗದಿತ ಆದಾಗ ಕೊಟ್ಟಿರುವಷ್ಟು ಬಡ್ಡಿಯನ್ನು ಕೊಡಲಿಕ್ಕಾಗಲ್ಲ. ಹಾಗಾಗಿ ಇದನ್ನೇನಂತಾರೆ, ಫಿಕ್ಸ್ಡ್ ಡಿಪಾಸಿಟ್ ಅಂದರೆ ನಿಗದಿತ ವರ್ಷಕ್ಕೆ ತೀರ್ಮಾನ ಮಾಡಿ ನೀವು ಇದನ್ನೇನು ಮಾಡ್ಬೋದು, ಇಡ್ಬೋದು. ಇದರ ಅವಧಿ ಸ್ಟಾರ್ಟ್ ಆಗೋದು 1 ತಿಂಗಳಾರು ಆಗಿರ್ಬೋದು, ಅಥವಾ 6 ತಿಂಗಳಾಗಿರ್ಬೋದು, 1 ವರ್ಷ ಆಗ್ಬೋದು, 5 ವರ್ಷ ಆಗ್ಬೋದು, 10-20 ವರ್ಷಗಳು ಕೂಡ ಆಗ್ಬೋದು.
ಆ ಥರ ನೀವು ಇದನ್ನು ಎಫ್ ಡಿ ಮಾಡ್ಬೋದು. ಇನ್ನು ಠೇವಣಿ ಹಣವನ್ನು ನಿಗದಿತ ಅವಧಿಗಿಂತ ಮುಂಚೆ ಹಿಂದಕ್ಕೆ ಪಡೀಲಿಕ್ಕಾಗಲ್ಲ. ಬೈ ಚಾನ್ಸ್ ಪಡೀಲೇಬೇಕಾದಂಥ ಅನಿವಾರ್ಯತೆ ಬಂದರೂ ನಿಮ್ಮ ಜೊತೆ ಕಾಂಟ್ರಾಕ್ಟ್ ಮಾಡಿಕೊಂಡಿರುವಷ್ಟು ಬಡ್ಡಿಯನ್ನು ಕೊಡುವುದಿಲ್ಲ. ಹೀಗೆ ಬಡ್ಡಿ ದರ ಅನುಗುಣವಾಗಿ ಅವಧಿಗೆ ತಕ್ಕಂತೆ ಎಫ್ ಡಿನಲ್ಲಿ ಏನು ಮಾಡ್ತಾರೆ, ಹೆಚ್ಚು ಮಾಡ್ತಾ ಹೋಗ್ತಾರೆ. ಇನ್ನು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು, ಬ್ಯಾಂಕ್ ಖಾತೆಯನ್ನು ತೆಗೆಯೋ ವಿಧಾನ. ನೀವು ಒಂದು ಬ್ಯಾಂಕ್ ಅಕೌಂಟ್ ತೆಗಿಬೇಕು ಅಂದರೆ ಏನೇನು ಕೆಲಸಗಳನ್ನು ಮಾಡಬೇಕಾಗತ್ತೆ ನೋಡಿ. ಬ್ಯಾಂಕ್ ಖಾತೆ ತೆಗಿಬೇಕು ಅಂದರೆ 7 ಸ್ಟೆಪ್ಸ್ ಇದೆ ನಿಮಗಿಲ್ಲಿ. 7 ಹಂತಗಳನ್ನು ನೀವು ಫಾಲೋ ಮಾಡಬೇಕು. ಒಂದು, ಸ್ಟಾರ್ಟಿಂಗ್ ನೀವು ಡಿಸೈಡ್ ಮಾಡಬೇಕು, ನಾನು ಯಾವ ಬ್ಯಾಂಕಲ್ಲಿ ಖಾತೆಯನ್ನು ತೆಗಿಬೇಕು ಅನ್ನೋದು ನಿಮ್ಮ ಮೊದಲ ಹಂತ. ಯಾಕೆ ಅಂತಂದರೆ ಅನೇಕ ಬ್ಯಾಂಕ್ಗಳಿದಾವೆ ನಿಮ್ಮ ಕಡೆ. ನಿಮಗೆ ನಿಮ್ಮ ವ್ಯಾಪ್ತಿಗೆ ಒಳಪಟ್ಟ ಬ್ಯಾಂಕಲ್ಲಿ ಖಾತೆಯನ್ನು ತೆಗಿಬೇಕು ಅಂದರೆ ಯಾವ ಬ್ಯಾಂಕ್ ಅಂತ ತೀರ್ಮಾನ ಮಾಡಬೇಕು. ತೀರ್ಮಾನ ಆಯಿತು, ಯಾವುದೋ ಒಂದು ಬ್ಯಾಂಕಲ್ಲಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಯಿತು. ನೆಕ್ಸ್ಟ್ ಏನು ಮಾಡ್ತೀರಾ, ನಿಮಗೆ ಅನುಕೂಲವಾದ ಬ್ಯಾಂಕಿನ ಅಧಿಕಾರಿಯನ್ನು ಸಂಪರ್ಕಿಸಬೇಕು. ಎಸ್ ಬಿ ಐನಲ್ಲಿ ನೀವು ಬ್ಯಾಂಕ್ ಖಾತೆ ತೆರೆಯೋದಕ್ಕೆ ರೆಡಿ ಇದ್ದೀರಾ ಅಂದರೆ SBI ಬ್ಯಾಂಕಿಗೆ ಹೋಗಿ ಅಲ್ಲಿ ಬ್ಯಾಂಕ್ನ ಅಧಿಕಾರಿಗಳು ಅಥವಾ ಮ್ಯಾನೇಜರ್ನ ನೀವೇನು ಮಾಡಬೇಕು, ಕಾಂಟ್ಯಾಕ್ಟ್ ಮಾಡಬೇಕು. ಇದು ಎರಡೇ. ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಏನು ಮಾಡ್ತಾರೆ, ನಿಮಗೆ ಬ್ಯಾಂಕ್ನ ಖಾತೆಯನ್ನು ತೆಗೆಯೋದಕ್ಕೆ ಒಂದು ಅಪ್ಲಿಕೇಶನ್ಸ್, ಒಂದು ಅರ್ಜಿಯನ್ನು ಕೊಡ್ತಾರೆ. ಅದರಲ್ಲಿ ನೀವು ಖಾತೆ ತೆರೆಯುವ ಲೆಕ್ಕದ ನಮೂನೆಯನ್ನು ತುಂಬಬೇಕು. ಈಗ ನಾನು ನಿಮ್ಗೆ ಹೇಳಿದೆ 4 ಟೈಪ್ಸ್ ಆಫ್ ಅಕೌಂಟ್ ಇರ್ತದೆ ಅಂತ. ಅದರಲ್ಲಿ ನೀವು ಯಾವುದು, ಉಳಿತಾಯ ಖಾತೆನೋ, ಚಾಲ್ತಿ ಖಾತೆನೋ, ಕರೆಂಟ್ ಅಕೌಂಟಾ ಅಥವಾ ನಿಮ್ಮ FD ಅಕೌಂಟ್ ಅಂತ ತೆಗಿತೀರಾ, ಅದರ ಒಂದು ನಮೂನೆಯನ್ನು ನೀವು ತುಂಬಬೇಕಾಗತ್ತೆ. ನೆಕ್ಸ್ಟ್ ಏನು ಮಾಡೋದು, ಅಕೌಂಟ್ ಒಂದೊಂದು SBIನಲ್ಲಿ ಓಪನ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡ್ರಿ. ಹಂಗಂದ ತಕ್ಷಣ ನಿಮಗೆ ಅದು ಓಕೆ ಆಗಲ್ಲ. ಆ ಬ್ಯಾಂಕ್ನಲ್ಲಿ ಈಗಾಗಲೇ ಅಕೌಂಟ್ ಹೊಂದಿರೋರ ನಿಮ್ಮ ಪರಿಚಿತರ ಒಂದು ಸಹಿಯನ್ನು ಪಡಿಬೇಕು. ಇನ್ನೊಬ್ಬರು ನಿಮಗಲ್ಲಿ ಇವನು ನಮ್ಮವನು, ಇವನಿಗೆ ನೀವು ಅಕೌಂಟ್ ಕೊಡ್ಬೋದು ಅಂತ ಹೇಳಿ ಅವನು ನಿಮಗೆ ಒಪ್ಪಿಗೆಯನ್ನು ಸೂಚಿಸ್ಬೇಕು, ಪರಿಚಿತರು ಅಂತ. ನೆಕ್ಸ್ಟು, ಬ್ಯಾಂಕ್ ಖಾತೆ ತೆಗೆಯುವ ನಮೂನೆಯನ್ನು ಬ್ಯಾಂಕಿಗೆ ನೀವು ಒಪ್ಪಿಸ್ತೀರ. ಪ್ರಸ್ತಾವನೆ ಅರ್ಜಿಯನ್ನೆಲ್ಲ ತುಂಬಿಟ್ಟು ಬ್ಯಾಂಕ್ನ ನಮೂನೆಗೆ ಆಯ್ಕೆ ಮಾಡಿ ಪರಿಚಿತರ ಸಹಿಯನ್ನು ಹಾಕಿಸಿ ಈ ಬ್ಯಾಂಕ್ ಖಾತೆ ನಮೂನೆಯನ್ನು ವಾಪಸ್ ಕೊಡ್ತೀರಾ. ವಾಪಸ್ ಕೊಟ್ಟಿದ ತಕ್ಷಣ ಅದನ್ನು ವ್ಯಕ್ತಿ ಪರಿಶೀಲನೆ ಮಾಡ್ತಾರೆ. ಇವ್ರ ಫೋಟೋ ಕರೆಕ್ಟ್ ಇದೆಯಾ, ಇವ್ರ ಸೈನ್ ಕರೆಕ್ಟ್ ಇದೆಯಾ, ಯಾವ ಥರ ಅಕೌಂಟ್ ತೆಗಿಬೇಕು ಅಂತಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳೆಲ್ಲ ಇವ್ರು ಕೊಟ್ಟಿದ್ದಾರಾ ಅಂತ ಓಡ್ತಾನೆ. ಓದಿ ಆದಮೇಲೆ ಬ್ಯಾಂಕ್ನ ಅಧಿಕಾರಿ ಅದನ್ನು ಒಪ್ಪಿಗೆ ಸೂಚಿಸಿದ ಮೇಲೆ ಬ್ಯಾಂಕಿನಲ್ಲಿ ನೀವು ಒಂದು ಓಪನಿಂಗ್ ಅಕೌಂಟ್ನಲ್ಲಿ ಇಷ್ಟು ಹಣ ಅಂತ ಮಿನಿಮಮ್ ಬ್ಯಾಲೆನ್ಸನ್ನು ಕಟ್ಟಬೇಕು. ಹಾಗೆ ಕಟ್ಟಬೇಕು. ಚಲನ್ ತೊಗೊಂಡು ನೀವು ಬ್ಯಾಂಕನ್ನು ಕಟ್ಟಿದ ಮೇಲೆ ನಿಮ್ಮ ಅಕೌಂಟು 7ನೇ ಹಂತದ ನಂತರ ಓಪನ್ ಆಗುತ್ತೆ. ಆಗ ನೀವು ಬ್ಯಾಂಕಲ್ಲಿ ಒಂದು ಅಕೌಂಟನ್ನು ಹೊಂದಿರ್ತೀರಿ. ಬ್ಯಾಂಕ್ ಅಕೌಂಟನ್ನೇನೋ ಹೊಂದಿದ್ದೀವಿ ಸರ್, ಬ್ಯಾಂಕ್ ಅಕೌಂಟಿಂದ ಏನು ಉಪಯೋಗ? ಮತ್ತದೇ ಬ್ಯಾಂಕ್ನ ಸೇವೆಗಳು. ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಿ ಅಂದರೆ ನೀವು ಅದರಲ್ಲಿ ಹಣವನ್ನು ಇಡ್ಬೋದು. ಹಣಕ್ಕೊಂದು ಭದ್ರತೆ. ಮತ್ತು ನೀವು ಹಣವನ್ನು ಇಟ್ಟಿದ್ದಕ್ಕೆ ಸ್ಲಿಪ್ಗಳನ್ನು, ಚೆಕ್ಗಳನ್ನು, DDಗಳನ್ನು ಪಡೀಬೋದು. ಬ್ಯಾಂಕ್ ಖಾತೆ ನಿಮ್ಮ ಹಣವನ್ನು ವಸೂಲಿ ಮಾಡಲಿಕ್ಕೂ ಕೂಡ ಅದೇನು ಮಾಡುತ್ತೆ, ಸಹಾಯ ಮಾಡುತ್ತೆ. ವಸೂಲಿ ಮಾಡೋದು ಅಂದರೆ ನೀವು ಯಾರಿಗೋ ದುಡ್ಡು ಕೊಟ್ಟಿದ್ದೀರಿ, ಅವನು ಅಲ್ಲಿಂದ ನಿಮಗೆ ಬಂದು ಕೊಡೋಕ್ಕಾಗಲ್ಲ ಅಂದರೆ ಅಲ್ಲಿಂದ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಹಾಕಿಸ್ಕೊಳ್ಬೋದು. ಈ ಥರ ಬ್ಯಾಂಕ್ ಖಾತೆ ಹೊಂದಿರೋರು ಸಾಲ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಆ ಬ್ಯಾಂಕಲ್ಲಿ ಏನೋ ಸಾಲ ತೊಗೊಳ್ತೀರಾ ಅಂದರೆ ನೀವು ಯಾರು ಏನು ಅನ್ನೋದಕ್ಕಲ್ಲಿ ರೆಕಾರ್ಡ್ ಇರುತ್ತೆ. ನಿಮ್ಗೆ ಎಷ್ಟು ಆದಾಯ ಬರ್ತಾ ಇದೆ, ಎಷ್ಟು ವ್ಯವಹಾರ ಮಾಡ್ತಾ ಇದ್ದೀರಿ, ನಿಮ್ಮ ಪರಿಚಿತರು ಯಾರ್ಯಾರು, ನಿಮ್ಮ ಸೈನು ಎಲ್ಲ ಇರುತ್ತೆ. ಹಾಗಾಗಿ ನಿಮ್ಗದು ಸಾಲವನ್ನು ಕೂಡ ಅದು ಕೊಡೋಕ್ಕೆ ಸಾಧ್ಯವಾಗುತ್ತೆ. ಇನ್ನು ಬ್ಯಾಂಕ್ ಖಾತೆ ವ್ಯವಹಾರಗಳನ್ನು ಸುಮೂವಾಗಿ ನಡೆಸ್ಕೊಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಜೊತೆಗೆ ನಿಮ್ಗೊಂದು ಸೆಕ್ಯೂರಿಟಿ ಲಾಕರ್ ಸಿಸ್ಟಮ್ಸನ್ನು ಕೂಡ ನಿಮ್ಮ ಅಕೌಂಟ್ಗೆ ಹೊಂದಿಕೊಂಡಂತೆ ಕೊಡುತ್ತೆ. ಇದು ಬ್ಯಾಂಕ್ ನಿಮಗೆ ಕೊಡ್ತಕ್ಕಂಥ ಖಾತೆಯಿಂದ ಸೌಲಭ್ಯಗಳು. ಹಾಗಾದ್ರೆ ಬ್ಯಾಂಕ್ ನಿರ್ವಹಿಸೋ ಕೆಲಸಗಳೇನು? ಅಕೌಂಟ್ ಏನೋ ಕೊಟ್ಟಾಯಿತು, ನಿಮಗೆ ಎಲ್ಲ ರೀತಿ ಸೇವೆಗಳನ್ನು ಕೂಡ ಕೊಡುತ್ತೆ ಅಂದರೆ ಇನ್ನು ವಿಶೇಷವಾಗಿ ಒಂದಿಷ್ಟು ಬ್ಯಾಂಕ್ ನಿರ್ವಹಣೆ ಮಾಡೋ ವ್ಯವಹಾರಗಳಿದೆ. ಉಳಿತಾಯ ಖಾತೆಗಳನ್ನು ತೆಗೆಯೋದಕ್ಕೆ ನಿಮಗೆ ಹೇಳೋದ್ರ ಮುಖಾಂತರ ನಿಮ್ಮಲ್ಲಿ ಉಳಿತಾಯ ಮಾಡಬೇಕು ಬ್ಯಾಂಕಲ್ಲಿ ಅನ್ನೋ ಮನೋಭಾವ ಹೆಚ್ಚು ಮಾಡುತ್ತೆ. ಬ್ಯಾಂಕ್ ಉಳಿತಾಯಗಳನ್ನು ಒಟ್ಟುಗೂಡಿಸಿ ಸಾಲ ಕೊಡುವ ಸಿಸ್ಟಮ್ಸ್ ಕೂಡ ಮಾಡುತ್ತೆ. ಇನ್ನು ಬ್ಯಾಂಕ್ ಖಾತೆ ಹೊಂದಿರುವವರ ಹೆಸರಿನ ಕ್ರಾಸ್ ಮಾಡಿದ ಚೆಕ್ಕುಗಳು, DDಗಳನ್ನು ಮಾತ್ರ ಅವರ ಖಾತೆಗೆ ಅದೇನು ಮಾಡುತ್ತೆ, ಜಮಾ ಮಾಡೋ ಕೆಲಸ ಕೂಡ ಮಾಡುತ್ತೆ.
ಇನ್ನು ಅವರ ಹೆಸರಿನ ಚೆಕ್ ಹುಂಡಿಗಳನ್ನು ಬ್ಯಾಂಕ್ ಬೇರೆ ಕಡೆಯಿಂದ ವಸೂಲಿ ಮಾಡುವ ಕೆಲಸ ಕೂಡ ಮಾಡುತ್ತೆ. ಇನ್ನು ವೆರಿ ಇಂಪಾರ್ಟೆಂಟ್, ಈ ಡಿಜಿಟಲ್ ಇಂಡಿಯಾದಲ್ಲಿ ಭಾಳ ಹೆಲ್ಪ್ ಆಗಿರೋದೇ ATM. ಭಾಳಷ್ಟು ಜನರಿಗೆ ನೀವು ಕೇಳಿ ATM ಅಂದರೆ ಏನು ಅಂದರೆ ಆಲ್ ಟೈಮ್ ಮನಿ ಅಂತ ಹೇಳೋರು ಸಂಖ್ಯೆ ಜಾಸ್ತಿ. ಅದು ಆಲ್ ಟೈಮ್ ಮನಿ ಅಲ್ಲ, ಆಟೋಮ್ಯಾಟಿಕ್ ಟೆಲ್ಲರ್ ಮಿಷಿನ್ ಅಂತ ಕರಿತೀವಿ. ಹಣವನ್ನು ಎಣಿಸುವ ಒಂದು ಯಂತ್ರ ಅಂತ. ನೀವು ಅದಕ್ಕೆ ಎಷ್ಟು ಹಣವನ್ನು ಎಣಿಸಿಕೊಡು ಅಂತ ಹೇಳ್ತೀರೋ ಅದು ಅಷ್ಟು ಹಣವನ್ನು, ನಿಮ್ಮ ಕಾರ್ಡು ಪಿನ್ ನಂಬರ್ ಕರೆಕ್ಟ್ ಇದ್ದರೆ ಅಷ್ಟು ಹಣವನ್ನು ನಿಮ್ಗದು ಎಣಿಸಿ ಕೊಡೋದು. ಇನ್ನು ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳ ಮುಖಾಂತರ ಈ ATM ಸರ್ವಿಸಸ್ಗಳನ್ನು ನೀವು ಪಡಿಬೋದು. ಅದಕ್ಕೆ ಬ್ಯಾಂಕ್ ಜವಾಬ್ದಾರಿ ಆಗಿರುತ್ತೆ. ಖಾತೆದಾರ ಒಂದು ಬ್ಯಾಂಕ್ನ ಒಂದು ಸ್ಥಿರ ಆದೇಶದ ಮುಖಾಂತರ ಏನು ಮಾಡ್ಬೋದು, ನಿಯತಕಾಲಿಕವಾದಂಥ ಸಂಬಂಧಗಳನ್ನು ಪಡಿಬೋದು. ನೀವು ಯಾರಿಗಾರ ಇನ್ಶೂರೆನ್ಸ್ ಕಟ್ಟಬೇಕು ಅಂದರೆ ವಿಮಾ ಕಂತಿನ ಪಾವತಿ ಮಾಡೋದಕ್ಕೆ ಅಥವಾ ಇನ್ಕಮ್ ಟ್ಯಾಕ್ಸ್ನ ಕಟ್ಟೋದಕ್ಕೆ, ನೀವು ಯಾರ್ಯಾರಿಗೆ ಅದನ್ನು ಡಿಡಕ್ಷನ್ಸ್ ಮಾಡಿಸ್ಬೇಕು ಅಂತಿರ್ತೀರೋ ಅದನ್ನು ಬ್ಯಾಂಕಿಗೆ ಮಾಹಿತಿ ಕೊಟ್ಟರೆ ನೀವು ಮರೆತರೂ ಬ್ಯಾಂಕ್ ಮರೆಯಲ್ಲ, ಆ ಟೈಮಿಗೆ ಕರೆಕ್ಟಾಗಿ ಆ ಹಣವನ್ನು ಪಾವತಿ ಮಾಡುತ್ತೆ. ಇನ್ನು ಖಾತೆದಾರನಿಗೆ ಗೊತ್ತುಪಡಿಸಿರುವ ದರಗಳಲ್ಲಿ ತಿಂಗಳು ಡೈಲಿ ಅಥವಾ ತ್ರೈಮಾಸಿಕ 3 ತಿಂಗಳಿಗೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ವಾರ್ಷಿಕವಾಗಿ ಬಡ್ಡಿಯನ್ನು ಅವ್ರ ಖಾತೆಗೆ ಅದು ಹಾಕತ್ತೆ. ಯಾವಾಗ? ಉಳಿತಾಯ ಖಾತೆ, RD ಖಾತೆಗಳಲ್ಲಿ ಮತ್ತು FDಗಳಲ್ಲಿ. ಆದರೆ ಕರೆಂಟ್ ಅಕೌಂಟಿಗೆ ಇದು ವ್ಯವಸ್ಥೆ ಇರೋದಿಲ್ಲ. ಇನ್ನು ವೆರಿ ಇಂಪಾರ್ಟೆಂಟು, ಬ್ಯಾಂಕ್ ಖಾತೆಗಳನ್ನು ಅದೇ ಬ್ಯಾಂಕಿನ ಇತರೆ ಶಾಖೆಗಳಿಗೆ ಖಾತೆದಾರರು ತಮ್ಮ ಆದೇಶದಂತೆ ಶಾಖೆಗಳಿಗೆ ವರ್ಗಾಯಿಸೋ ಅವಕಾಶ ಕಲ್ಪಿಸಿದೆ. ಈಗ ಉದಾಹರಣೆ, ನೀವು ಯಾವುದೋ ಒಂದು ನಗರದಲ್ಲಿ ಆ ಬ್ಯಾಂಕನ್ನು ಖಾತೆಯನ್ನು ಹೊಂದಿರ್ತೀರಿ. ವರ್ಷಗಳ ನಂತರ ನಿಮ್ಮೂರಲ್ಲೇ ಆ ಬ್ಯಾಂಕ್ ಬಂದಿದೆ ಅಂದಾಗ ಅಲ್ಲಿರುವ ನಿಮ್ಮ ಬ್ಯಾಂಕ್ನ ಖಾತೆಯನ್ನು ನಿಮ್ಮ ಊರಿನ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡ್ಬೋದು. ಅಂದರೆ ಅಲ್ಲೂ SBI ಇದ್ದು ನಿಮ್ಮೂರಲ್ಲೂ SBI ಇತ್ತು ಅಂದರೆ ಆ ಬ್ಯಾಂಕಿಂದ ಈ ಬ್ಯಾಂಕಿಗೆ ಖಾತೆಯನ್ನು ಏನು ಮಾಡ್ಬೋದು, ವರ್ಗಾಯಿಸ್ಬೋದು. ಯಾವುದೋ ಒಂದು ಖಾತೆಯನ್ನು ಇನ್ಯಾವುದೋ ಬ್ಯಾಂಕಿನ ಖಾತೆಗೆ ವರ್ಗಾಯಿಸ್ರಿ ಅಂದರೆ ಅದಕ್ಕೆ ಬ್ಯಾಂಕ್ಗಳು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಸಮಸ್ಯೆ ನಿಮ್ಗದಾಗತ್ತೆ. ಆದರೆ ಹಾಗೆ ಮಾಡೋದಿಲ್ಲ. ಹಾಗಾಗಿ ಅದೇ ಬ್ಯಾಂಕಿನ ಇತರೆ ಶಾಖೆಗಳಿಗೆ ಇದು ತನ್ನ ಖಾತೆಯನ್ನು ವರ್ಗಾಯಿಸೋ ಕೆಲಸ ಮಾಡುತ್ತೆ. ಇನ್ನು ಬ್ಯಾಂಕ್ ಖಾತೆಗಳಲ್ಲಿ ಈ ಥರದ ಅನೇಕ ರೀತಿಯ ಅವಕಾಶಗಳೆಲ್ಲೂ ಕೂಡ ಇದ್ದರೂ ಕೂಡ ಕಾರಣ ಸಹಿತ ವಿನಂತಿ ಮಾಡಿಕೊಳ್ಳುವ ಅವಕಾಶ ಇದೆ. ಅಂದರೆ ನಿಮ್ಗೆ ಆ ಬ್ಯಾಂಕಲ್ಲಿ ಅಕೌಂಟನ್ನು ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಬ್ಯಾಂಕ್ ನಿಮಗೆ ಸಾಕು, ನೀವು ಆ ಬ್ಯಾಂಕ್ ವ್ಯವಹಾರವನ್ನು ನಿಲ್ಲಿಸ್ತಾ ಇದ್ದೀರಿ ಅಂದರೆ ನೀವು ನಿಮ್ಮ ಅಕೌಂಟನ್ನು ಕ್ಲೋಸ್ ಮಾಡೋದಕ್ಕೆ ಅವಕಾಶವನ್ನು ಕೊಡುತ್ತೆ. ಹೀಗೆ ನೀವು ಕ್ಲೋಸ್ ಮಾಡಬೇಕು ಅಂತಂದರೆ ನಿಮ್ಮ ಪಾಸ್ಬುಕ್ಕು, ಉಳಿದಿರೋ ಚೆಕ್ಕುಗಳನ್ನ ಹಾಳೆಗಳು, ATM ಕಾರ್ಡ್ಗಳು, ಡೆಬಿಟ್ಟು, ಕ್ರೆಡಿಟ್ ಕಾರ್ಡ್ಗಳು ಇವುಗಳನ್ನೆಲ್ಲ ಆ ಬ್ಯಾಂಕಿಗೆ ವಾಪಸ್ ಮಾಡಿದರೆ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಆ ಬ್ಯಾಂಕ್ ಏನು ಮಾಡುತ್ತೆ, ಕ್ಲೋಸ್ ಮಾಡುತ್ತೆ. ಹೀಗೆ ಕ್ಲೋಸ್ ಮಾಡೋದ್ರ ಮುಖಾಂತರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ನ ನಿರ್ವಹಣೆಯನ್ನು ಆ ವರ್ಷ ಆ ಬ್ಯಾಂಕ್ ಏನು ಮಾಡ್ತು, ಕ್ಲೋಸ್ ಮಾಡುತ್ತೆ. ಹೀಗೆ ಬ್ಯಾಂಕ್ಗಳು ಒಂದು ರೀತಿಯ ನಿಯಮಿತ ವ್ಯವಹಾರಗಳನ್ನು ಮಾಡೋದಕ್ಕೆ ನಿಮಗಿಲ್ಲಿ ಅವಕಾಶಗಳನ್ನು ಅದು ಕೊಡ್ತಾ ಇದೆ. ಹಾಗಾಗಿ ಬ್ಯಾಂಕ್ ಇಷ್ಟೊಂದು ಅತ್ಯುತ್ತಮವಾದಂಥ ಖಾತೆಗಳನ್ನು ಅದು ನಿರ್ವಹಿಸುತ್ತೆ. ತುಂಬ ಚೆನ್ನಾಗಿ ನೆನಪಿಟ್ಕೊಳ್ಳಿ. ನಿಮಗೆ ಹಣದ ಉಳಿತಾಯಕ್ಕೂ, ATM ಕಾರ್ಡ್ಗಳಿಗೂ, ನಿಮ್ಮ ಬ್ಯಾಂಕ್ನ ಚೆಕ್ಕುಗಳು, DDಗಳ ಟ್ರಾನ್ಸಾಕ್ಷನ್ಸಿಗೂ ಮತ್ತು ನೀವು ಇತರರಿಗೆ ಹಣವನ್ನು ಕ್ರೆಡಿಟ್ ಮಾಡೋದಾಗಿರ್ಬೋದು ಅಥವಾ ವಿಮಾ ಇನ್ಶೂರೆನ್ಸ್ಗಳನ್ನು ಕಟ್ಟೋದಕ್ಕೆ, ಇನ್ಕಮ್ ಟ್ಯಾಕ್ಸ್ಗಳನ್ನು ಕಟ್ಟೋದಕ್ಕೆ ಅಥವಾ ಪ್ರತಿ ತಿಂಗಳು ನಿಮಗೆ ಬಡ್ಡಿಯನ್ನು ಇಂಪ್ರೂವ್ ಮಾಡೋದಕ್ಕೆ, ಇಷ್ಟೆಲ್ಲದಕ್ಕೂ ಅವಕಾಶಗಳು ತಂದೆ ಆಗಿರ್ತಕ್ಕಂಥ ಸೇವೆಗಳನ್ನು ಬ್ಯಾಂಕ್ ಕೊಡ್ತಾ ಇದೆ. ಈ ಒಂದು ವ್ಯವಹಾರಗಳನ್ನು ನೀವು ಬ್ಯಾಂಕ್ ಥ್ರೂ ಮಾಡಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಮೋಸ ಇರೋದಿಲ್ಲ, ಇಷ್ಟು ಹೇಳ್ಬೋದು. ಹಾಗಾಗಿ ಈ ಪಾಠದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಬ್ಯಾಂಕ್ ವ್ಯವಹಾರಗಳ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಮುಂದಿನ ಪಾಠದಲ್ಲಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಎಂದಿನಂತೆ SSLC ಸರಣಿಗಳನ್ನು ಪಡಿತೀರಿ. ನಾನು ನಿಮ್ಮ ರಮೇಶ. ಥ್ಯಾಂಕ್ ಯು. ಬಾಯ್. ಸಿ ಯು.